ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ವಸ್ತಿಸ್ತು ಸತಾಂ ಹರಿಃ ಓಂ. ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಯಂ ವಕ್ಷ್ಯಾಮಿ ಲೇಷತಃ ಸಮಸ್ತಗುಣ ಸಂಪೂರ್ಣಂ ಸರ್ವದೋಷ ವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯ ಮುಚ್ಯತೆ. ತ್ರೈವಿದ್ಯಾ ಮಾಂ ಸೋಮಪಾಃ ಪೂತಪಾಪಾಃ ಯಜ್ಞೈರಿಷ್ಟ್ವಾ ಸ್ವರ್ಗತಿಂ ಪ್ರಾರ್ಥಯಂತೆ ತೇ ಪುಣ್ಯಮಾಸಾದ್ಯ ಸುರೇಂದ್ರಲೋಕಮಶ್ನಂತಿ ದಿವ್ಯಾನ್ ದಿವಿದೇವ ಭೋಗಾನ್. ತ್ರೈವಿದ್ಯಾ, ಮೂರು ವಿದ್ಯೆಗಳು ಪ್ರಧಾನವಾಗಿ ಇರುವಂಥದ್ದು. ಈ ಭಾಗಗಳಲ್ಲೆಲ್ಲ ಶ್ಲೋಕದ ಸರಳವಾದ ಅಭಿಪ್ರಾಯವನ್ನ ರಾಘವೇಂದ್ರ ತೀರ್ಥರು ತಮ್ಮ ಗೀತಾ ವಿವೃತ್ತಿಯಲ್ಲಿ ಬಹಳ ಸುಲಭವಾಗಿ ವಿವರಣೆ ಕೊಟ್ಟಿದ್ದಾರೆ. ಮೂರು ವೇದಗಳನ್ನ ಆಶ್ರಯಿಸಿದಂತಹ ಮಂದಿ ತ್ರೈವಿದ್ಯರು. ಮೂರು ವಿದ್ಯೆಗಳನ್ನು ಆಶ್ರಯಿಸಿದಂತಹ ಮಂದಿ ತಮಗೆ ಏನಾದ್ರೂ ಬೇಕು 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 ಅಂತ ಬಯಕೆಗಳು ಹುಟ್ಟಿದಾಗ ಅವರು ಆಶ್ರಯಿಸುವುದು ಈ ವೇದಗಳ ಮೂಲಕ ಭಗವಂತನನ್ನು. ಅದಕ್ಕಾಗಿ ಯಜ್ಞಗಳನ್ನು ಮಾಡುತ್ತಾರೆ. ಯಜ್ಞೈರಿಷ್ಟ್ವಾ ಸ್ವರ್ಗತಿಂ ಪ್ರಾರ್ಥಯಂತೆ. ಅವ್ರು ಎಂಥವ್ರು ಅಂದ್ರೆ ಸೋಮಪಾಹ ಅನ್ನುವುದಕ್ಕೆ ಅರ್ಥವೇ ಯಜ್ಞಗಳನ್ನ ನಡೆಸುವವರು, ಯಜ್ಞದಲ್ಲಿನ ಸೋಮವನ್ನ ಸ್ವೀಕರಿಸುವಂಥವರು ಅಂತ ಅರ್ಥ. ಇಡೀ ಯಜ್ಞದ ಪ್ರಧಾನ ಉದ್ದೇಶ ಬದುಕಿನಲ್ಲಿ ತಮಗೆ ಅಗತ್ಯ ಇದ್ದದ್ದನ್ನ ಪ್ರಾರ್ಥಿಸುವುದು. ಸೋಮದ ರಸವನ್ನು ಕುಡಿತಾರೆ, ನನ್ನನ್ನು ಆರಾಧಿಸ್ತಾರೆ. ಧೂತ ಪಾಪಗಳನ್ನು ಕಳ್ಕೊಳ್ತಾರೆ. ಸುರೇಂದ್ರ ಲೋಕಂ ಅಶ್ನಂತಿ, ಅವರು ಸ್ವರ್ಗತಿಂ ಪ್ರಾರ್ಥಯಂತೆ. ಆ ಶಬ್ದ ಹೇಳುವಾಗ್ಲೇ ಗೊತ್ತಾಗುತ್ತೆ ನಿಜವಾದ ಭಗವದ್ಭಕ್ತರು ಏನು ಪ್ರಾರ್ಥಿಸುವುದಿಲ್ಲ ಅಂದ್ರೆ ಸಂಸಾರಕ್ಕೆ ಕಾರಣವಾದದನ್ನ ಮತ್ತೆ ಪ್ರಾರ್ಥಿಸುವುದಿಲ್ಲ. ನೀನ್ ಬೇಕು ಅಂತ ಪ್ರಾರ್ಥಿಸ್ತಾರೆ, ನಿನ್ ಮೇಲ್ ಭಕ್ತಿ ಬೇಕು ಅಂತ ಪ್ರಾರ್ಥಿಸ್ತಾರೆ, ನಿನ್ನ ಜ್ಞಾನ ಬೇಕು ಅಂತ ಪ್ರಾರ್ಥಿಸ್ತಾರೆ, ನಿನಗೆ ನನ್ನ ಜೊತೆಗಿನ ಸಂಬಂಧ ಅದು ಅನನ್ಯವಾದದ್ದು ಅನ್ನುವ ಎಚ್ಚರಿಕೆ ಇದ್ದದ್ರಿಂದ ನನಗೇನ್ ಬೇಕು ಅಂತ ನಿನಗೆ ಗೊತ್ತಿದೆ ಅನ್ನೋ ನಂಬಿಕೆ ಅವರಿಗಿರುತ್ತೆ. ಆದ್ರೆ ಮಧ್ಯಮರಿರ್ತಾರೆ. ಉತ್ತಮ ಭಕ್ತರಿಗೆ ಕೇಳಬೇಕು ಅಂತ ಅನ್ಸೋದೇ ಇಲ್ಲ. ಮಿಶ್ರರು ಮತ್ತೆ ಸಾಮಾನ್ಯರು ಪ್ರಾರ್ಥಯಂತೆ, ಸ್ವರ್ಗವನ್ನ ಪ್ರಾರ್ಥಿಸ್ತಾರೆ. ಆ ಪುಣ್ಯದ ಫಲವಾಗಿ ತೇ ಪುಣ್ಯಂ ಆಸಾದ್ಯ ಸುರೇಂದ್ರ ಲೋಕಂ ಅಶ್ನಂತಿ ತತ್ರ ದೇವಭೋಗಾನ್ ದಿವ್ಯಾನ್ ಅಶ್ನಂತಿ. ಆ ಸ್ವರ್ಗದಲ್ಲಿ ವೈಭವದ ದೇವಭೋಗಗಳನ್ನೆಲ್ಲ ಅನುಭವಿಸ್ತಾರೆ. ಸಾಮಾನ್ಯರಿಗೆ ಸುಲಭವಾಗಿ ಸಿಗದೆ ತುಂಬಾ ದುರ್ಲಭವಾದಂತಹ ಸೌಖ್ಯಗಳನ್ನೆಲ್ಲ
ಅದರ ವಿಶೇಷತೆ ಏನು ಅಂದ್ರೆ ದೇವಭೋಗದ್ದು ದುಃಖದ ಸ್ಪರ್ಶ ಇರುವುದಿಲ್ಲ ಅಷ್ಟೇ. ಇಲ್ಲಿ ಅಷ್ಟು ದುಃಖದ ಸ್ಪರ್ಶ ಸ್ವಲ್ಪ ಇದೆ. ಹೇಗಿದೆ ಅಂದ್ರೆ, ಓ, ಇನ್ನಿಷ್ಟೇ ದಿವಸ ಇರುವುದು ಸ್ವರ್ಗದಲ್ಲಿ, ನಮ್ಮ ವ್ಯಾಲಿಡಿಟಿ ಮುಗಿತಾ ಬಂತು, ಇನ್ನು ಬೇಕು ಅಂದ್ರೆ ಮತ್ತೆ ಪುಣ್ಯ ಸಂಪಾದನೆ ಮಾಡ್ಕೊಂಡೇ ಬರಬೇಕು, ಇದಕ್ಕಿಂತ ಹೆಚ್ಚಿನದ್ದನ್ನ ಇಲ್ಲಿ ಕೇಳಲಿಕ್ಕೆ ಆಗುದಿಲ್ಲ ಅನ್ನುವ ಒಂದು ಮಿತಿ ಅವರನ್ನ ಕಾಡುತ್ತೆ. ಇದೊಂದು ಬಿಟ್ರೆ ಅದು ನಿತ್ಯ ಅಲ್ಲ ಅನ್ನುವುದರ ಜೊತೆಗೆ ಭೂಮಿಗಿಂತ ಎಷ್ಟೋ ಹೆಚ್ಚಿನ ಸೌಖ್ಯವನ್ನ ಅದು ಕೊಡುತ್ತೆ. ಆದ್ರೆ ಅದು ಕೂಡ ಶಾಶ್ವತ ಅಲ್ಲ. ಆದ್ರಿಂದಾಗಿ ಯಥಾ ಪ್ರಕಾರ ಮತ್ತೆ ಈ ಸಂಸಾರದ ಒಡನಾಟ ಇದ್ದೇ ಇರುತ್ತೆ ಅನ್ನುವ ಕಾರಣಕ್ಕಾಗಿ ಜ್ಞಾನಿಗಳಾದವರು ಸ್ವರ್ಗವನ್ನು ಕೂಡ ನನಗೆ ಬೇಡ ಅಂತಾರೆ. ಪ್ರಹ್ಲಾದನಿಗೆ ಕೇಳ್ತಾನೆ, ನಿಂಗೆ ಏನ್ ಬೇಕು ಕೇಳು, ಬೇಡ ಅಂತಾನೆ. ನಚಿಕೇತನಿಗೆ ಯಮ ಹೇಳಿದ್ದೆ ಏನ್ ಬೇಕು ಕೇಳು ಅಂತ, ನಂಗೇನು ಬೇಡ ಅಂತ. ಹೀಗೆ ಹಲವರು ಈ ಭೌತಿಕವಾದ ಸುಖದಿಂದ ಜಂಜಾಟ, ಈ ಸುಖದ ಮುಂದೆ ನಾರಾಯಣ ಸ್ವರ್ಗದ ಸುಖ ಬೆಟರ್ ಅನ್ಕೊಂಡು ಅಲ್ಲೇ ಆಸಕ್ತಿ ವಹಿಸಿ ಬಿಡ್ತಾರೆ. ಅದು ಮತ್ತೂ ಅನರ್ಥಕ್ಕೆ ಕಾರಣ ಆಗುತ್ತೆ. ಈ ಭೌತಿಕ ಸೌಖ್ಯದ ಅಭಿಲಾಷೆ ಅದು ಚೂರು ನಮ್ಮನ್ನ ಇದೇ ಪರವಾಗಿಲ್ಲ ಅಂತ ಅನ್ನುವಂತೆ ಮಾಡಿಬಿಟ್ರೆ ಮತ್ತೆ ಇಲ್ಲಿಂದ ತಪ್ಪಿಸಿಕೊಂಡು ಹೋಗುದು ಕಷ್ಟ. ಎಲ್ಲದಕ್ಕೂ ಇದೇ ಇದೆಯಲ್ಲ ಸಾಕು, ಇನ್ನಲ್ಲೋಗಿ ಅದೂ ಇಲ್ಲ, ಸ್ವಲ್ಪ ದುಃಖ ಆದ್ರೂ ತೊಂದ್ರೆ ಇಲ್ಲ, ಇಷ್ಟಾದ್ರೂ ಸುಖ ಸಿಗುತ್ತಲ್ಲ ಅಂತ ಅನ್ನುವ ಸ್ಥಿತಿಗೆ ಬಂದು ಬಿಟ್ರೆ ದೇವರ ಮೇಲಿನ ಬಯಕೆ ಕಮ್ಮಿ ಆದ್ರೆ, ಕೇವಲ ದೇವರು ಯಾಕೆ ಅಂದ್ರೆ ನಮ್ಮ ಬಯಕೆಗಳನ್ನು ಈಡೇರಿಸ್ಲಿಕ್ಕೆ ಹೊರತು ದೇವರು ಪ್ರೀತಿಸ್ಬೇಕಾದ ವಸ್ತು ಅನ್ನೋದು ಹೊರಟೋಗ್ಬಿಡುತ್ತೆ. ಅದು ಭಕ್ತಿಯ ಲೋಪಕ್ಕೆ ಕಾರಣವಾಗುತ್ತೆ. ಯಾವುದೇ ಒಂದು ವ್ಯಕ್ತಿಯನ್ನ ನಾವು ಗೌರವಿಸುವುದು, ಪ್ರೀತಿಸುವುದು ಅದು ಕೇವಲ ನಮ್ಮ ಲಾಭದಾಯಕವಾದ ವ್ಯವಸ್ಥೆಗೋಸ್ಕರ ಮಾತ್ರ ಆದ್ರೆ ಆಗ ಅದು ಸ್ವಾರ್ಥ ಅಂತ ಅನಿಸುತ್ತೆ. ಸ್ವಾರ್ಥ ಅನ್ಸದಲ್ಲ, ಸ್ವಾರ್ಥವೇ. ಅದು ಯಾವತ್ತಿದ್ರೂ ಕೂಡ ನಮಗದ ಒಂದು ದಿವಸ ತೊಡಕೆ ಉಂಟಾಗುವುದು. ಅದರ ನಂತರ ತೇತಂ ಭುಕ್ತ್ವಾ ಸ್ವರ್ಗಲೋಕಂ ವಿಶಾಲಂ ಕ್ಷೀಣೆ ಪುಣ್ಯೆ ಮರ್ತ್ಯಲೋಕಂ ವಿಶಂತಿ ಏವಂ ತ್ರೈ ಧರ್ಮಮನು ಪ್ರಪನ್ನಾಃ ಗತಾಗತಂ ಕಾಮ ಕಾಮ ಲಭಂತೆ. ಈ ಸ್ವರ್ಗಲೋಕವನ್ನ, ವಿಶಾಲವಾದ ಸ್ವರ್ಗಲೋಕವನ್ನ ಕಂಡು ಅಲ್ಲಿ ಉಂಡು ಸಂತೋಷ ಪಡ್ತಾರೆ. ಆದ್ರೆ ಎಷ್ಟು ದಿವಸ? ಪುಣ್ಯದ ಕ್ರೆಡಿಟ್ ಕಾರ್ಡ್ ತುಂಬಿರುವ ತನಕ. ಪುಣ್ಯದ ಕ್ರೆಡಿಟ್ ಕಾರ್ಡ್ ಖಾಲಿ ಆಯ್ತಾ, ವಾಪಸ್ಸು ಭೂಮಿಗೆ ಕ್ಷೀಣೆ ಪುಣ್ಯೆ ಪುಣ್ಯೆ ಕ್ಷೀಣೆ ಮರ್ತ್ಯಲೋಕಂ ವಿಶಂತಿ. ಅಲ್ಲಿರುವಾಗ ತುಂಬಾ ಚೆನ್ನಾಗಿತ್ತು, ಓಡಾಡ್ಲಿಕ್ಕೆ, ಕುಣಿದಾಡ್ಲಿಕ್ಕೆ, ಕುಪ್ಪಳಿಸ್ಲಿಕ್ಕೆ, ಎಲ್ಲೂ ಕೂಡ ನಮಗೆ ಯಾರು ತಡೆಯೋರೇ ಇರ್ಲಿಲ್ಲ. ಒಂಥರ ಅದ ಅಭ್ಯಾಸ ಆದ್ಮೇಲೆ ಒಂದ್ಸರ್ತಿ AC ಸ್ಲೀಪರು, ಬೇಕಾದಷ್ಟು ಹೊದಿಲಿಕ್ಕೆ, ಕುಡಿಲಿಕ್ಕೆ, ಕೈಕಾಲು ತೊಳಿಲಿಕ್ಕೆ ಎಲ್ಲದಕ್ಕೂ ಅಲ್ಲೇ ವ್ಯವಸ್ಥೆ ಇದ್ದದನ್ನ ಅಭ್ಯಾಸ ಮಾಡ್ಕೊಂಡವನಿಗೆ ಮತ್ತೆ ವಾಪಸ್ಸು ಜಟಕಾ ಗಾಡಿಯಲ್ಲಿ ಬರಬೇಕು ಅಂದ್ರೆ ಅವನು ಬೇಡವೇ ಬೇಡ ಅಂತಾನೆ, ಆಗುದೇ ಇಲ್ಲ ಅಂತಾನೆ. ಇದು ಹಾಗೇನೆ ಒಂಥರ ಸ್ವರ್ಗದಿಂದ ತಂದು ಇಲ್ಲಿ ಭೂಮಿಗೆ ಹಾಕಿದಾಗ ಒದ್ದಾಡ್ಬಿಡ್ತಾನೆ. ಅಲ್ಲಿದ್ದ ಸೌಖ್ಯವನ್ನು ಅನುಭವಿಸಿ ಅಭ್ಯಾಸ ಆಗಿ ದೇಹ ಅದಕ್ಕೆ ಒಗ್ಗಿಕೊಂಡು ಆ ಸಮಯ, ಆ ವ್ಯವಸ್ಥೆ, ಆ ಹೈಫೈ ಇತ್ಯಾದಿಗಳೆಲ್ಲ ಕಳಚಿ ಬರೀ ನೆಲದಲ್ಲಿ ಮಲಗುವಂತಹ ಸ್ಥಿತಿ ಬಂದಾಗ ಅದರ ವ್ಯಥೆಯೇ ಬೇರೆ. ಇದು ನಮಗೆ ಲೋಕದಲ್ಲೇ ಅನುಭವಕ್ಕೆ ಬರುವಂಥದ್ದು.
ಆದ್ರಿಂದಾಗಿ ಇಂತಹ ಸೌಖ್ಯ ಒಂದು ಕಾಲಕ್ಕೆ ಬೇಕಾದಷ್ಟು ಸಿಕ್ಕಿತು ಅಂತನ್ನುವನಿಗೆ ಇನ್ನೊಂದು ಕಾಲದಲ್ಲಿ ಒಂದೇ ಸರ್ತಿ ಒಂದು ಕಾಲದಲ್ಲಿ ಆನೆಯ ಮೇಲೆ ಮೆರೆಸುವೆ, ಒಂದು ಕಾಲದಲ್ಲಿ ಬರಿಗಾಲಲ್ಲಿ ನಡೆಸುವೆ, ಒಂದು ಕಾಲದಲ್ಲಿ ಕೂಳಿಗಾಗಿ ಕಾಯಬೇಕಾಗತ್ತೆ, ಒಂದು ಕಾಲದಲ್ಲಿ ಪಂಚಭಕ್ಷ ಪರಮಾನ್ನ ಸಿಗುತ್ತೆ. ಎರಡನ್ನೂ ಹೊಂದಿಸಿಕೊಂಡವ ದೊಡ್ಡವನಾಗ್ತಾನೆ. ಅವನಿಗೆ ಗೊತ್ತು ನಮಗೆ ಯಾವ ಕಾಲಕ್ಕೆ ಯಾವ ತುತ್ತನ್ನ ಕೊಟ್ರೆ ಮನಸ್ಸಿಗೆ ಆನಂದ ಆಗುತ್ತೆ, ದೇಹಕ್ಕೆ ಆರೋಗ್ಯ ಸಿಗುತ್ತೆ, ಬದುಕಿಗೆ ಒಳ್ಳೆಯ ರೀತಿಯ ಆ ಬೆಳವಣಿಗೆ ಆಗುತ್ತೆ ಅಂತ. ಹಾಗಾಗಿ ಮನುಷ್ಯ ಸ್ವರ್ಗವನ್ನ ಪಡೆದು ಅನುಭವಿಸಿ ಪುಣ್ಯ ಖಾಲಿಯಾದಾಗ ಮರಳಿ ಹೋಗಲ್ಲ ಅಂದ್ರೆ ಎಸಿತಾರೆ ಕೆಳಗೆ. ಎಷ್ಟೇ ದೊಡ್ಡ ಆತ್ಮೀಯ ಇರ್ಲಿ, ಭಕ್ತನಿರ್ಲಿ, ಅಥವಾ ಅವರ ಜೊತೆಗೆ ಸಂಬಂಧಗಳನ್ನು ಬೆಳೆಸಿಕೊಂಡಿರ್ಲಿ, ಕೆಲವರು ಒಂದ್ಸಲ ಹೋಗಿ ಬಂದ್ರೆ ಮತ್ತೆ ಯಾವಾಗ ಬೇಕಾದ್ರೂ ಹೋಗಿ ಬರೋ ಹಂಗಿರುತ್ತೆ. ನಮ್ಗಲ್ಲೆಲ್ಲ ಗೊತ್ತು ಅಂತ, ಅಲ್ಲಿಯ ಪರಿಚಯ ಇದೆ, ನಾವು ಅವ್ರಿಗೆ ಗೊತ್ತು ಇವ್ರಿಗೆ ಗೊತ್ತು ಅಂತೆಲ್ಲ ಮಾತಾಡ್ಕೊಂಡು ಹೋಗಿ ಬರ್ತಾರೆ. ಆದ್ರೆ ಸ್ವರ್ಗ ಹಾಗಾಗುದಿಲ್ಲ. ಎಷ್ಟೇ ಗೊತ್ತಿದ್ದವರಾದ್ರೂ ಕೂಡ ನಿಮ್ಮ ಪುಣ್ಯ ಇಲ್ಲ ಅಂದ್ರೆ ನಿಮ್ಮನ್ನ ಕೆಳಕ್ಕೇ ತಳ್ಳುತ್ತಾರೆ. ಯಯಾತಿ 1,000 ವರ್ಷಗಳ ಕಾಲ ಬಿಡದೆ ಅನೇಕ ರೀತಿಯ ಅನುಷ್ಠಾನಗಳನ್ನ ಮಾಡಿ ಆ ಶರೀರದ ವೃದ್ಧಾಪ್ಯದ ದೌರ್ಬಲ್ಯಗಳನ್ನೆಲ್ಲ ಗ್ರಹಿಸಿ ಯೌವನ ಇದ್ದಾಗ್ಲೇ ಏನಾದ್ರೂ ಸಾಧನೆ ಮಾಡಬೇಕು ಅಂತ ತುಂಬಾ ಕಠಿಣವಾದ ವ್ರತಾನುಷ್ಠಾನಗಳನ್ನೆಲ್ಲ ಮಾಡಿದ್ದ, ಯಾಗಗಳನ್ನ ಮಾಡಿದ್ದ, ಅನೇಕ ಸತ್ಕರ್ಮ ವ್ರತಗಳನ್ನೆಲ್ಲ ತೊಟ್ಟಿದ್ದ. ಇದರಿಂದ ಪುಣ್ಯ ಹೇಗಿತ್ತು ಅಂದ್ರೆ ಅದು ಗೊತ್ತಿದ್ದು ಮಾಡಿದ್ದಲ್ಲ. ಒಂದ್ಸರ್ತಿ ವೃದ್ಧಾಪ್ಯ ಬಂದು ಆ ವೃದ್ಧಾಪ್ಯದಲ್ಲಿ ಏನಾಗುದಿಲ್ಲ ಅಂತ ಗೊತ್ತಾಗಿ ಮತ್ತೆ ಯೌವನ ಸಿಕ್ಕಿ ಆ ವೃದ್ಧಾಪ್ಯದ ಕಷ್ಟ ನಷ್ಟಗಳನ್ನೆಲ್ಲ ನೆನೆದು ಮುಂದೆ ವೃದ್ಧಾಪ್ಯ ಮತ್ತೆ ಬರುವಾಗ ಇದ್ಯಾವ ಕಾರ್ಯವನ್ನು ನನಗೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಗೊತ್ತಿದ್ದು ಕೇವಲ ಭೋಗ ಅಥವಾ ಆ ಸುಖ ಪಡುವುದರಿಂದ ಇಂದ್ರಿಯಗಳು ಇನ್ನಷ್ಟು ಆಸೆ ಪಡ್ತವೆ ಹೊರತು ಜರ್ಜರಿತವಾಗ್ತವೆ ಹೊರತು ಅದರ ಆಸೆ ಬತ್ತುವುದಿಲ್ಲ ಅನ್ನುವುದು ಅವನಿಗೆ ಗೊತ್ತಾಗಿ ಮಾಡಿದ ಕಾರ್ಯ. ಹಾಗಾಗಿ ಅವನಿಗೆ ಸ್ವರ್ಗದಲ್ಲಿ ಸಿಕ್ಕಾಪಟ್ಟೆ ಬೆಲೆ ಇತ್ತು. ಮದುವೆ ಆಗದೆ ಬ್ರಹ್ಮಚರ್ಯವನ್ನ ಕಾಪಾಡಿಕೊಂಡವನಿಗಿಂತ ಮದುವೆ ಆಗಿ ಬ್ರಹ್ಮಚರ್ಯವನ್ನ ಕಾಪಾಡಿಕೊಂಡವನ ಬಲ ದೊಡ್ಡದು ಅಂತ ಋಷ್ಯಶೃಂಗ ಮತ್ತು ವಿಶ್ವಾಮಿತ್ರರ ಕಥೆಯನ್ನು ಹೇಳುವಾಗ ಒಂದು ಪ್ರಸಂಗ ಬರುತ್ತೆ. ಎರಡೂ ದೊಡ್ಡದೇ. ಅದರಲ್ಲಿ ಒಂದು ವಿಭಾಗವನ್ನ ಮಾಡುವುದು ಅಂತ ಬಂದ್ರೆ ಜೀವನದ ಕಷ್ಟ ನಷ್ಟಗಳನ್ನ ಎದುರಿಸಿಯೂ ದೇವರನ್ನು ಅವನು ಮರೀಲಿಲ್ಲ ಅಂದ್ರೆ ಅವನು ನಿಜವಾಗಿಯೂ ಕೂಡ ತುಂಬಾ ದೊಡ್ಡ ಭಕ್ತ. ಸಹಜವಾಗಿಯೇ ತನಗೆ ಸುತ್ತಮುತ್ತ ಅಂತ ಜನಗಳೇ ಸಿಕ್ಕಿ ಆರಾಮವಾಗಿ ಅದೊಂದು ನಂಬಿಕೆ ಅಂತ ಶ್ರದ್ಧೆಯಿಂದ ಮುಂದುವರೆದವನ ಭಕ್ತಿಗಿಂತ ಅಂತಹ ಎಲ್ಲ ಎಡರು ತೊಡರುಗಳು ತನ್ನ ಜೀವನದಲ್ಲಿ ತಾನು ಚಿಂತಿಸಿದ್ದಕ್ಕೆ ವಿರುದ್ಧವಾಗಿ ಇದ್ದವರ ನಡುವೆ ಇದ್ದು ಎದ್ದು ಬಂದ ಅಂದ್ರೆ ಅವನನ್ನು ಕಂಡ್ರೆ ದೇವರಿಗೆ ತುಂಬಾ ಇಷ್ಟ. ನಮಗೆ ಎಲ್ಲ ಅವಕಾಶ ಇದೆ, ಆದ್ರಿಂದಾಗ ನಾವು ಮಾಡ್ತಾ ಇದ್ದೇವೆ, ತುಂಬಾ ಫಾರ್ಚುನೇಟು ಅಂದ್ಕೊಂಡು ಬದುಕಿದವನು ದೇವರಿಗೆ ಆ ಇಬ್ಬರಲ್ಲಿ ಅಡೆತಡೆಗಳನ್ನ ಮೀರಿ ಎಲ್ಲಾ ರೀತಿಯ ಅಡೆತಡೆ, ಬಂಧುಗಳಿಂದ ತೊಂದರೆ, ಆಪ್ತರಿಂದ ಚುಚ್ಚು ಮಾತುಗಳು ಅಥವಾ ಆ ಚಿಂತನೆಯನ್ನ ವಿರೋಧಿಸುವಂತದ್ದೇ ಆಡಳಿತ, ಈ ರೀತಿಯಾದ ಕಷ್ಟದ ನಡುವೆಯೂ ತನ್ನ ಇಷ್ಟಾರ್ಥವನ್ನ ಮರೆಯದೆ ಅದಕ್ಕೆ ಅಂಟಿಕೊಂಡು ಬದುಕಿದವನ ಪ್ರಯಾಣ ಬಹಳ ಭಗವಂತನಿಗೆ ಖುಷಿ ಕೊಡುವಂಥದ್ದು. ಈ ಹಿನ್ನೆಲೆಯಲ್ಲಿ ಯಯಾತಿಗೆ ಎಂಥ ಸೌಖ್ಯ ಸಿಕ್ಕಿತ್ತು, ಆದ್ರೆ ಎಡವಟ್ಟು ಮಾಡಿಕೊಂಡ ಒಂದ್ಸರ್ತಿ. ಈ ಕಾಲದಲ್ಲಿ ತುಂಬಾ ಪುಣ್ಯ ಮಾಡಿದವರು ಯಾರಿದ್ದಾರೆ ಅಂತ ಒಂದು ಚರ್ಚೆ ದೇವಲೋಕದಲ್ಲಿ ಮುನ್ನೆಲೆಗೆ ಬಂತು. ಬಂದ ಮರುಕ್ಷಣದಲ್ಲಿ ಯಯಾತಿ ಯೋಚನೆನು ಮಾಡದೆ ನನ್ನಷ್ಟು ಮಾಡಿದವನು ಯಾರಿದ್ದಾರೆ ಅಂದ. ಬಹಳ ಚೆನ್ನಾಗಿದೆ ಆ ಪ್ರಸಂಗ.
ಆ ಮಾತು ಹೇಳಿ ಮುಗಿಸುವಷ್ಟರಲ್ಲಿ ಎಲ್ಲಾ ಕಡೆ ಸ್ವಿಚ್ ಆಫ್ ಆದಾಗ ಆಗೋಯ್ತು ಲೈಟ್ಗಳು. ತುಂಬಾ ಪುಣ್ಯವಂತರ ದರ್ಶನವೇ ಅವನಿಗೆ ಆಗ್ಲಿಲ್ಲ ಆಮೇಲೆ. ಆಮೇಲೆ ಅವನಿಗೆ ಕೈಗೆ, ಕಾಲಿಗೆ, ಬೆರಳಿಗೆ, ಉಗುರಿಗೆ ಸಹಾಯ ಮಾಡ್ತಾ ಇದ್ದಂತ ಆಳು ಕಾಳುಗಳು ಕೂಡ ಅವನನ್ನು ನೋಡಿಯೂ ಕೂಡ ಆ ಕಡೆ ತಿರುಗಿಸ್ಕೊಂಡು ಹೋದ್ರು. ಊಟ ಕೊಡ್ತಾ ಇದ್ದವನು ಕೂಡ ಬಡಿಸ್ಲೇ ಇಲ್ಲ ಅವತ್ತು. ತಟ್ಟೆ ಇತ್ತು, ತಿಂದ, ಎದ್ದ, ಹೋದ. ಬಟ್ಟೆಗಳನ್ನ ತೆಗೆದಿಡೋರಿಲ್ಲ, ರೂಮಿಗೆ ಕರ್ಕೊಂಡು ಹೋಗಿ ಬಿಡುವವರಿಲ್ಲ. ಒಳ್ಳೆಯ ವೈಭೋಗದ ವಾಹನಗಳು ಇದ್ದಕ್ಕಿದ್ದಾಗೆ ಎಲ್ಲ ಕಟ್ಟಾಯ್ತು. ಸ್ವಲ್ಪ ಹೊತ್ತು ಆಗ್ತಾ 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 ಅವನು ಸ್ವರ್ಗದ ಅಂಚಿಗೆ ಬಂದು ನಿಂತ ಹಾಗಿತ್ತು. ಯಾರು ಅವನನ್ನ ಪರಿಗಣಿಸ್ಲೇ ಇಲ್ಲ. ಮರುಕ್ಷಣದಲ್ಲಿ ಅವನಿಗೆ ಅರ್ಥ ಆಯ್ತು, ಬಹುಶಃ ನನ್ನ ಇಲ್ಲಿಯ ವಾಸ ಮುಗಿಯಿತು ಅಂತ. ಅಷ್ಟು ಯೋಚನೆ ಮಾಡುವಾಗ ಕೆಳಗೆ ತಳ್ಳಿ ಆಗಿದೆ ಅವನನ್ನ. ಪುಣ್ಯ ಖಾಲಿ ಆದಾಗ ಎಂತ ದೊಡ್ಡ ಚಕ್ರವರ್ತಿ, ಎಷ್ಟು ದೊಡ್ಡ ಲೋಕದ ಆ ಪರಂಪರೆಯಲ್ಲಿ ಅವನಷ್ಟು ದೊಡ್ಡವನು ಇನ್ನೊಬ್ಬ ಇಲ್ಲ, ಚಕ್ರವರ್ತಿಗಳಲ್ಲಿ ಅಥವಾ ಕ್ಷತ್ರಿಯ ನೆಲೆಯಲ್ಲಿ. ಆದ್ರೆ ಅವನು ಕೂಡ ಪುಣ್ಯ ಹ್ರಾಸವಾದಾಗ ಕೆಳಕ್ಕೆ ಬಿದ್ದೇ ಬಿದ್ದ. ಆದ್ರೆ ದೇವರು ಕೊಟ್ಟ ಜ್ಞಾನ ದೊಡ್ಡದು. ಇಂದ್ರನ ಬಳಿ ಪ್ರಾರ್ಥಿಸಿದ, ಬೀಳ್ತಾ ಇದ್ದಾನೆ ಕೆಳಗೆ. ಬೀಳುವಾಗಲೂ ಅವನ ಪ್ರಜ್ಞೆ ಇತ್ತು, ಜಾಗೃತವಾಗಿಯೇ ಇತ್ತು. ಕೇಳಿಕೊಂಡ, ಸಜ್ಜನರ ಮಧ್ಯೆ ಬೀಳಿಸಪ್ಪ, ಇನ್ಯಾವ ಬಯಕೆನೂ ಇಲ್ಲ ನನಗೆ ಎಂದ. ಹಾಗೆ ಕೊನೆಗೆ ಅವನು ಸಜ್ಜನರ ಪರಿವಾರದಲ್ಲೇ ಕೆಳಕ್ಕೆ ಬೀಳುವ ಮುನ್ನವೇ ಅವರು ಗುರುತಿಸಿ ಅವನನ್ನ ಉದ್ಧರಿಸಿದ್ರು ಅಂತ ಮತ್ತೆ ಬರುವ ಕತೆ ಮಹಾಭಾರತದಲ್ಲಿ. ಹೀಗೆ ಕ್ಷೀಣೇ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ ಏವಂ ತ್ರಯೀ ಧರ್ಮಂ ಅನುಪ್ರಪನ್ನಾಃ ಗತಾಗತಂ ಕಾಮ ಕಾಮ ಲಭಂತೆ. ಹೀಗೆ ವೇದೋಕ್ತವಾದದ್ದೇ ಆದ್ರೂ ಕೂಡ ಕರ್ಮಗಳಿಗೆ ಮೊರೆ ಹೊಕ್ಕು ತಮಗೇನ್ ಬೇಕೋ ಕಾಮ ಕಾಮಾಹ ಬಯಕೆಗಳನ್ನು ಬೆನ್ನಟ್ಟಿಕೊಂಡೇ ಅತ್ತ ಇತ್ತ ಸುತ್ತ ಮುತ್ತ ಓಡಾಡ್ತಾ ಅಲೆದಾಡ್ತಾ ಚಕ್ರದಲ್ಲಿ ಸ್ವರ್ಗ ಆಯ್ತು, ಭೂಮಿಗೆ ಬಂದ್ರು. ತಪ್ಪಾಯ್ತು, ನರಕಕ್ಕೆ ಹೋದ್ರು. ನರಕದ ಪಾಪದ ಕೊಡ ಖಾಲಿ ಆಯ್ತು, ಮತ್ತೆ ಭೂಮಿಗೆ ಬಂದ. ಕ್ಷೀಣೆ ಪಾಪೇ ಮರ್ತ್ಯಲೋಕಂ ವಿಶಂತಿ. ಅಲ್ಲಿ ಕ್ಷೀಣವಾದಾಗ್ಲೂ ಮತ್ತೆ ಮರ್ತ್ಯಲೋಕಕ್ಕೆ ಬರ್ತಾರೆ. ಮತ್ತಷ್ಟು ಪುಣ್ಯನೋ ಪಾಪನೋ ಸಂಪಾದಿಸಿ ಇದು ಮುಗಿದಿಲ್ಲ ಚಕ್ರ. ಸ್ವರ್ಗಕ್ಕೆ ಹೋದ, ಭೂಮಿಗೆ ಬಂದ, ನರಕಕ್ಕೆ ಹೋದ, ಭೂಮಿಗೆ ಬಂದ, ಸ್ವರ್ಗಕ್ಕೆ ಹೋದ. ಹೀಗೆ ಇದು ಒಂಥರ ಮುಗಿಯದ ಕಥೆ. ಏನಪ್ಪ ಇದರ ಅವಸ್ಥೆ? ತಥಾಪಿ ಮದ್ಭಜನಂ ಏವ ಅನ್ಯದೇವ ಭಜನಾತ್ ವರಂ ಇತಿ ದರ್ಶಯತಿ ತ್ರೈವಿದ್ಯಾ ಇತ್ಯಾದಿನ. ಸ್ವರ್ಗ ಸಿಗಬೇಕು ಅಂತಂದ್ರೆ ಉಳಿದ ದೇವತೆಗಳ ಆರಾಧನೆ ಮಾಡಿದಾಗ ಇಲ್ಲಿಯ ಸೌಖ್ಯ ಎಲ್ಲೋ ಒಂಚೂರು ಸಿಗಬಹುದು. ಆದ್ರೆ ನನ್ನ ಭಜನೆಯನ್ನ ಮಾಡಿ ಸ್ವರ್ಗವನ್ನು ಅನುಭವಿಸ್ತಾನೆ, ಉಳಿದ ದೇವತೆಗಳ ಅನುಭವವನ್ನ ಪಡಿಲಿಕ್ಕೆ ಹೋಗಿ ಅದು ಇಲ್ಲ ಅಂತ ಆಗುವ ಸ್ಥಿತಿ ಬರಬಾರದು ಅನ್ನೋದಕ್ಕೋಸ್ಕರ ತ್ರೈವಿದ್ಯ ಮಾಂ ಸೋಮಪಾಪೂತ ಪಾಪಾಹ, ಮಾಂ ನನ್ನನ್ನು ಪ್ರಾರ್ಥಿಸಿ ಸೋಮಪರು ತ್ರೈವಿದ್ಯರು ಸ್ವರ್ಗವನ್ನ ಅನುಭವಿಸ್ತಾರೆ. ಅನ್ಯದೇವತಾಯಾಗಾತ್ ಭಕ್ತ್ಯುದ್ರೇಕಾತ್ ಅಕಾಮನಾತ್ ಸದಾ ಯೋಗಾಚ್ಚ ವೈಶಿಷ್ಟ್ಯಂ ತ್ರೈವಿದ್ಯಾತ್ ವೈಷ್ಣವಾದಪಿ. ಆಚಾರ್ಯರ ತಾತ್ಪರ್ಯ. ಅನನ್ಯ ದೇವತಾಯಾಗಾತ್, ಪರಮಪುರುಷನಾದ ಪರಮಾತ್ಮನ ದೇವತೆಯನ್ನೇ, ಪರಮಾತ್ಮನ ದೈವತ್ವವನ್ನು ಒಪ್ಪಿಕೊಂಡು ಯಾಗ ಮಾಡಿದ್ರೆ, ಭಕ್ತ್ಯುದ್ರೇಕಾತ್ ಅತಿಯಾದ ಪ್ರಾಮಾಣಿಕವಾದ ಭಕ್ತಿಯ ಪರಾಕಾಷ್ಠೆಯನ್ನು ತಲುಪಿದ್ರಿಂದ, ಸದಾ ಯೋಗ ಅಚ್ಚ ಯಾವಾಗಲೂ ಭಗವಂತನಲ್ಲೇ ಮನಸ್ಸನ್ನು ಇಟ್ಟದ್ರಿಂದ, ವೈಶಿಷ್ಟ್ಯಂ
ವಿಶೇಷತೆ ಇದ್ದೇ ಇದೆ. ಯಾರಿಂದ? ತ್ರೈವಿದ್ಯಾದ್ ವೈಷ್ಣವಾದಪಿ. ವೈಷ್ಣವನೇ ಆಗಿದ್ರು ಕೂಡ ತ್ರೈವಿದ್ಯನಿಗಿಂತ ಭಕ್ತ್ಯುದ್ರೇಕಕ್ಕೆ ಒಳಗಾದವನಿಗೆ, ಏನೂ ಬಯಸದವನಿಗೆ, ಸದಾ ಭಗವಂತನೊಂದಿಗೆ ಇರುವವನಿಗೆ, ಅನ್ಯ ದೇವತೆಯನ್ನ ಬಿಟ್ಟು ಪರದೇವತೆಯಾದ ನಾರಾಯಣನನ್ನೇ ಯಾಗದಲ್ಲಿ ತೊಡಗಿಸಿಕೊಂಡವನಿಗೆ, ತ್ಯಾಜ್ಯ ಭಾಗವತಸ್ಯೈವ ತೇನ ಬ್ರಹ್ಮಾದಯೋಖಿಲಾಹ ಅಶ್ವಮೇಧಾಧಿಭಿರ್ಯಜ್ಞೈಃ ಅಪಿ ಕೇಶವಯಾಜಿನಃ ವೈಷ್ಣವ ಇತಿ ಬುದ್ಧ್ಯೈವ ಮಾನಯಂತ್ಯನ್ಯ ದೇವತಾಃ. ಭಾಗವತಸ್ಯೈವ ಕೇಶವಯಾಜಿನಃ ವೈಷ್ಣವ ಇತಿ ಬುದ್ಧ್ಯೈವ ಮಾನಯಂತಿ. ಬ್ರಹ್ಮಾದಯಃ ಅಖಿಲಾಃ ವೈಷ್ಣವ ಇತಿ ಮಾನಯಂತಿ. ಉಳಿದ ದೇವತೆಗಳ ಆರಾಧನೆ ಮಾಡುವವನು ಪರಮಾತ್ಮನ ಪ್ರಾಧಾನ್ಯವನ್ನು ಒಪ್ಪಿದ್ದ ಅಂತ ಅಂದಾಗ ಅವನು ಇಷ್ಟಕಾಮನೆಗಾಗಿ ಮಾಡಿದ್ದಾದ್ರೂ ಕೂಡ ಅವನನ್ನ ವೈಷ್ಣವ ಅಂತ ಪರಿಗಣಿಸ್ತಾರೆ. ಆದರೆ ಅನನ್ಯ ದೇವತಾಯಾಗಾತ್ ಭಕ್ತ್ಯುದ್ರೇಕಾತ್ ಅಕಾಮನಾತ್ ಸದಾಯೋಗಾಚ್ಚ ಈ ವಿಷಯಗಳಿಗಿಂತ ಸ್ವಲ್ಪ ದೂರ ಸರಿದಿದ್ರೂ ಕೂಡ ಅಶ್ವಮೇಧಾದಿ ಯಾಗಗಳನ್ನ ಮಾಡುವಾಗ ಕೇಶವಯಾಜಿನಃ ದೇವರನ್ನೇ ಪ್ರಾಧಾನ್ಯತ್ವೇನ ಯಾರು ಚಿಂತಿಸ್ತಾರೋ, ಒಟ್ಟು 3 ಕ್ರಮದಲ್ಲಿ ಈ ಅಂಶ ನಮಗೆ ಅರ್ಥ ಆಗ್ಬೇಕಾದ್ದು. ಅಂದ್ರೆ ದೇವರ ಎಚ್ಚರವೇ ಇಲ್ಲದೆ ಹೇಗೇಗೋ 10 11 ಅಂತ ಮಾಡುವವರು, ಅವರಿಗೂ ಹನುಮಂತನು ಒಂದೇ, ಗಣಪತಿಯು ಒಂದೇ, ಭೂತವು ಒಂದೇ, ಕೋಲವು ಒಂದೇ, ನೇಮವು ಒಂದೇ, ಎಲ್ಲ ಒಂದೇ. ಎಲ್ಲಿ ಫಲ ಸಿಗುತ್ತೋ ಅಲ್ಲಿ. ಇದು ಒಂದು ಕ್ಯಾಟಗರಿ. ಎರಡನೇವನಿಗೆ ಉಳಿದ ದೇವತೆಗಳೆಲ್ಲ ಬೇಕು, ಆದ್ರೆ ಪರಮಾತ್ಮ ಅವರಿಗೆ ಇವರಿಗೆಲ್ಲ ಹಿರಿಯ ಅಂತ ಒಂದು ಎಚ್ಚರ ಇರುವುದರಿಂದ ಅವನನ್ನ ನೆನಪಿಸ್ಕೊಂಡು ಉಳಿದ ಎಲ್ಲ ಕರ್ಮವನ್ನ ಕೇವಲ ಲೋಕದ ಭೋಗಗಳಿಗಾಗಿ ಪ್ರಾರ್ಥನೆ ಮಾಡ್ತಾರೆ. ಆಗ ಹೇಳಿದ ಹಾಗೆ ಸ್ವರ್ಗತಿಂ ಪ್ರಾರ್ಥೆಯಂತೆ. ಅವರು ಉತ್ತಮವಾದ ಲೋಕಕ್ಕ ಪ್ರಯತ್ನ ಮಾಡುವಾಗ್ಲೂ ಕೂಡ ಸ್ವರ್ಗಾದಿ ತಾತ್ಕಾಲಿಕ ಲೋಕಗಳನ್ನೇ ಕೇಳುವುದಾದ್ರೂ ಕೂಡ ಅವರು ನಾರಾಯಣನನ್ನೇ ಕೇಳ್ತಾರೆ. ಇವರು 2ನೇ ವರ್ಗದವರು, ಮಿಶ್ರ. ಆದ್ರೂ ಅವರನ್ನು ವೈಷ್ಣವರು ಅಂತಾನೆ ಕರೀತಾರೆ. ಇನ್ನು ಉಳಿದ 3ನೆಯ ಕೆಟಗರಿ, ಇದು ದೇವರನ್ನು ಹೊರತಾಗಿ ಇನ್ಯಾರೂ ಕೂಡ ನಿಜವಾದ ಬಿಡುಗಡೆಯ ದಾರಿಯನ್ನು ತೋರುವವರಿಲ್ಲ. ಉಳಿದ ದೇವತೆಗಳಿಂತಲೂ ಕೂಡ ಪರಮಾತ್ಮ ದೊಡ್ಡವನು ಮಾತ್ರ ಅಲ್ಲ, ನಮಗೆ ದೇವರು ಬೇಕಾಗಿರುವುದು ಕೇವಲ ಸಂತೋಷಕ್ಕಾಗಿ ಹೊರತು, ಭಗವಂತನ ಮೇಲಿನ ಇನ್ನಷ್ಟು ಪ್ರೀತಿ ಹೆಚ್ಚಲಿ ಅನ್ನೋ ಕಾರಣಕ್ಕೆ ಹೊರತು ನಮಗೆ ವ್ಯಕ್ತಿಗತ ಲಾಭ ಆಗ್ಲಿ ಅನ್ನೋ ದೃಷ್ಟಿಯಿಂದ ಅಲ್ಲ. ಹೀಗೆ ಆಗ್ನೇಯ ಪುರಾಣದ ಮಾತು, ಸಮ್ಯಕ್ ಗುಣಗಣ ಜ್ಞಾನಾತ್ ಉಪಾಸ ಪರ್ಯುಪಾಸನಾ ಪರ್ಯುಪಾಸತೆ ಅನ್ನುವ ಶಬ್ದ ಹಿಂದೆ ಬಂತು. ಮುಂದೆ ಅನನ್ಯಾಶ್ಚಿಂತಯಂತೋ ಮಾಂ ಅನ್ನುವಲ್ಲಿ ಅದು ಮುಂದಿನ ಶ್ಲೋಕಕ್ಕೆ ಸಂಬಂಧಪಟ್ಟದ್ದು. ಆ ಶ್ಲೋಕ ನೋಡೋಣ. ಅನನ್ಯ ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ನನಗೆ ಸ್ವರ್ಗ ಬೇಕು ಅಂತ ಅವ್ರು ಯೋಚನೆ ಮಾಡಲ್ಲ, ಅಂತವ್ರ ಯೋಗಕ್ಷೇಮ ನಾನು ಮಾಡ್ತೇನೆ. ಒಂದು ಸುಂದರವಾದ
ಕಲ್ಪಿತವಾದ ಕಥೆ, ಆದ್ರೆ ಬಹಳ ಅರ್ಥವತ್ತಾದ ಕಥೆ. ಅದನ್ನ ಇಲ್ಲಿ ನೆನಪಿಸ್ಕೊಳ್ಬಹುದು ಅಂತ ಅನ್ಸುತ್ತೆ. ಒಬ್ಬ ಭಿಕ್ಷುಕ ಇರ್ತಾನೆ. ಭಿಕ್ಷೆ ಬೇಡ್ತಿರ್ತಾನೆ. ಅದು ಈಗಿನ ಕಥೆಯನ್ನ ಸೇರಿಸಿ ಹಿಂದಕ್ಕೆಲ್ಲೋ ತಗೊಂಡೋಗಿದಾರಷ್ಟೇ. ಕೃಷ್ಣ ಮತ್ತೆ ಅರ್ಜುನ ಒಂದ್ಸರ್ತಿ ಭೂಮಿಗ್ ಬರ್ತಾರಂತೆ. ನೋಡ್ಬೇಕು ಅಂತ ಅನ್ಕೊಂಡು ಹೇಗಿದ್ದಾರೆ ಜನ ಎಲ್ಲ ನಿಜವಾಗಿಯೂ ಆ ನನ್ನ ಗೀತೋಪದೇಶದ ಭಾವವನ್ನ ಪರಿಗ್ರಹಿಸಿದ್ದಾರೋ ಇಲ್ವೋ, ಅಂದ್ರೆ ಒಟ್ಟು ಜನರನ್ನ ಭೇಟಿ ಮಾಡಬೇಕು ಅಂತ ಬಂದಾಗ ಆ ಅಂದ್ರೆ ಈ ಕಥೆಯ ಕಾನ್ಸೆಪ್ಟ್ ಅತ್ಯಂತ ಸುಂದರವಾಗಿದೆ. ಅವನು ಹೋಗುವಾಗ ದಾರಿಯಲ್ಲಿ ಒಬ್ಬ ಅರ್ಜುನ, ಅಂದ್ರೆ ಒಬ್ಬ ಭಿಕ್ಷುಕನನ್ನ ಅರ್ಜುನ ನೋಡುತ್ತಾನೆ. ನೋಡಿದ ತಕ್ಷಣ ಭಿಕ್ಷುಕ ಬಾರ ಇಲ್ಲಿ ಅಂತ ಅವನನ್ನು ಕರೆದು, ಯಾಕೆ ಭಿಕ್ಷೆ ಬೇಡ್ತಾ ಇದ್ಯಾ? ನನಗೆ ಹೊಟ್ಟೆಪಾಡಿಗೆ ಏನೂ ಇಲ್ಲ, ಅದ್ರಿಂದಾಗಿ ಕಷ್ಟ ಪಡ್ತಾ ಇದ್ದೇನೆ. ಸುಮಾರು ದಿವಸದಿಂದ ನೋಡಿದ್ದ. ಇವತ್ತು ಅವನಿಗೆ ಏನ್ ಅನ್ನಿಸ್ತು ಅಂದ್ರೆ ಒಂದು ಬೊಗಸೆ ತುಂಬಾ ಬಂಗಾರದ ನಾಣ್ಯವನ್ನ ಅವನ ಕೈಗೆ ಕೊಟ್ಟು, ಭಿಕ್ಷೆ ಬೇಡಬೇಡ, ಹೋಗು, ಸುಖವಾಗಿರು. ಸರಿ ಆಯ್ತು ಅಂತ ಅವನಿಗ ಸಿಕ್ಕಿದ ಖುಷಿಯಲ್ಲಿ ಅದನ್ನ ಹಾಗೇ ಹಿಡ್ಕೊಂಡು ಓಡ್ತಾ ಇರ್ತಾನೆ. ಓಡುವಾಗ ಒಬ್ಬ ಕಳ್ಳ ಇದನ್ನ ನೋಡಿ ಅವನನ್ನು ಹೊಡೆದು ಅವನ ಕೈಯಿಂದ ಆ ನಾಣ್ಯವನ್ನು ಕಿತ್ಕೊಂಡು ಓಡೋಗ್ತಾನೆ. ಅಂದ್ರೆ ಅವನಿಗೆ ತಲೆಯಲ್ಲಿ ಏನತ್ತೆ, ಈ ಬಂಗಾರದ ನಾಣ್ಯವನ್ನು ನಾನು ತಗೊಂಡು ಹೋಗಿ ನನಗೆ ಒಂದ್ ಮನೆ ಮಾಡ್ಕೋಬೇಕು, ನನಗೆ ದೊಡ್ಡ ತೋಟ ತಗೋಬೇಕು, ಅಲ್ಲಿ ನಾನು ತುಂಬಾ ಹಸುಗಳನ್ನ ಸಾಕಬೇಕು, ಆ ಎಲ್ಲರ ಮುಂದೆ ನನ್ನ ಮನೆ ದೊಡ್ಡದು ಅಂತ ತೋರಿಸ್ಬೇಕು, ನನಗೆ ಇಲ್ಲಿ ತನಕ ಭಿಕ್ಷೆಗೆ ಕೊಡುವಾಗ ಯಾರೆಲ್ಲ ಅವಮಾನ ಮಾಡಿದ್ರೋ ಅವ್ರ ಮುಂದೆ ನಾನು ದೊಡ್ಡ ವಾಹನ ಸಾರೋಟ್ ಇಟ್ಕೊಂಡು ಓಡಾಡಬೇಕು, ದೊಡ್ಡ ಕಾರ್ ಇಟ್ಕೊಂಡು ಓಡಾಡಬೇಕು ಅಂತೆಲ್ಲ ಯೋಚನೆ ಮಾಡ್ಕೊಂಡು ಹೋಗುವಷ್ಟರಲ್ಲಿ ಆ ಕಳ್ಳ ಇವನನ್ನು ಹೊಡೆದು ತಗೊಂಡೋದ. ಮರು ದಿವಸ ಯಥಾ ಪ್ರಕಾರ ಭಿಕ್ಷೆನೆ ಖಾತ್ರಿ ಆಯ್ತು. ಕೆಲವು ದಿವಸಗಳ ನಂತರ ಮತ್ತೊಂದ್ ಸರ್ತಿ ಹೀಗೆ ಬರುವಾಗ ಅದೇ ದಾರಿಯಲ್ಲಿ ಮತ್ತದೇ ಭಿಕ್ಷೆ, ಭವತಿ ಭಿಕ್ಷಾಂ ದೇಹಿ ಅನ್ನೋ ತರ ಅಮ್ಮೆ ತಾಯಿಯಿಂದ. ಸಿಟ್ಟು ಬಂತ ಅರ್ಜುನನಿಗೆ. ಮೊನ್ನೆ ತಾನೇ ಕೊಟ್ಟಿದ್ದೇನೆ, ಮತ್ತೆ ಭಿಕ್ಷೆ ಬೇಡ್ತೀಯ ನೀನು? ಇಲ್ಲ ಸ್ವಾಮಿ, ಅದು ಹೀಗಾಯ್ತು, ನನಗೆ ನನ್ನ ಕೈಯಲ್ಲಿ ಉಳಿಲಿಲ್ಲ, ಅದು ಕಳೆದು ಹೋಯ್ತು, ಯಾರು ಕಿತ್ಕೊಂಡು ಹೋದ್ರು. ಸರಿ, ಪಾಪ ಅನಿಸ್ತು ಅವನ್ನ ನೋಡಿ. ಇನ್ನೂ ಒಂದು ಅದ್ಭುತವಾದ, ಅದಕ್ಕಿಂತ ಹೆಚ್ಚು ಬೆಲೆ ಬಾಳುವ ಒಂದು ವಜ್ರದ ಉಂಗುರವನ್ನ ಕೊಡ್ತಾನೆ ತನ್ನ ಕೈಯಲ್ಲಿ ಇದ್ದಿದ್ದ. ಓಹೋ, ನನಗೆ ತುಂಬಾ ಖುಷಿ ಆಯ್ತು. ಈ ಸರ್ತಿ ಹೋದ್ಸರ ಆದ ಪೆಟ್ಟು ಗೊತ್ತಿತ್ತಲ್ಲ, ಅದರಿಂದ ಕೊಟ್ಟ ತಕ್ಷಣ ಅದನ್ನ ಸೊಂಟದಲ್ಲಿ ಬಚ್ಚಿಟ್ಕೊಂಡ. ಭಿಕ್ಷೆ ಬೇಡ್ತಾನೆ. ಯಾಕಂದ್ರೆ ಹಾಗೆ ಹೋಗ್ತಾ ಇದ್ದಾನೆ ಅಂದ್ರೆ ಏನು, ನನ್ನ ಹತ್ರ ಇದೆ ಅಂತ ಯಾರಿಗಾದ್ರೂ ಗೊತ್ತಾಗುತ್ತೆ ಅಂತ ಸೊಂಟಕ್ಕೆ ಸಿಕ್ಕಿಸ್ಕೊಂಡು ಏನು ಗೊತ್ತಿಲ್ಲ ಅನ್ನೋ ತರ ಭಿಕ್ಷೆ ಬೇಡ್ಕೊಂಡೇ ಮನೆ ತನಕ ಹೋಗ್ತಾನೆ. ಈಗ್ಲೇ ಇದನ್ನ ಯಾರಿಗೆ ಹೇಳುದು ಬೇಡ, ಇದಕ್ಕೊಂದು ಸರಿಯಾದ ವ್ಯವಸ್ಥೆ ಮಾಡಿ ಆಮೇಲೆ ಎಲ್ಲರಿಗೆ ಹೇಳಿ ಪುನಃ ಯಥಾ ಪ್ರಕಾರ ದೊಡ್ಡ ಮನೆ ಕಟ್ಟಬೇಕು. ಹೆಂಡತಿಗೆ ಒಳ್ಳೆ, ಯಾವಾಗ್ಲೂ ನನ್ನನ್ನು ಭಿಕ್ಷೆ ಬೇಡ್ತೀರಿ ಅಂತ ಹೇಳಿ ನನ್ನನ್ನು ಅಣಗಿಸ್ತಾಳೆ, ಅವಳಿಗೆ ಏನಾದ್ರೂ ಚೆನ್ನಾಗಿರುವಂತ ಪದಾರ್ಥಗಳನ್ನ ಕೊಡಿಸ್ಬೇಕು. ಮಕ್ಕಳು ನನ್ನನ್ನ ತುಂಬಾ ಹೀಯಾಳಿಸ್ತಿದ್ರು, ಬಿಟ್ಟು ಹೋದವರು, ಅವರನ್ನೆಲ್ಲ ನನ್ನ ಹತ್ರ ಬರುವ ಹಾಗೆ ಮಾಡ್ಬೇಕು. ಬಂಧುಗಳೆಲ್ಲ ನನ್ನನ್ನ ಏನೇನ್ ಕಲ್ಪನೆಗಳಿತ್ತೋ, ತನಗೆ ಎಲ್ಲೆಲ್ಲ ಅವಮಾನ ಆಗಿತ್ತೋ ಅದನ್ನೆಲ್ಲ ಮೀರಿ ನಾನು ಬೆಳಿಬೇಕು ಅನ್ನೋ ಒಂದು ಯೋಚನೆಯಲ್ಲಿ ಬಹಳ ಸಂತೋಷ ಆಯ್ತು ಅವನಿಗೆ. ಕೃಷ್ಣನ್ ನೋಡಿದ್ದು, ಅರ್ಜುನನಂತ ವ್ಯಕ್ತಿ ಸಿಕ್ಕಿದ್ದು, ಇದು ಯಾವ್ದ್ರ ಬಗ್ಗೆಯೂ ಅವನಿಗೆ ತಲೆಯಲ್ಲೇ ಇಲ್ಲ. ಆಯ್ತು, ಒಂದು ಎಲ್ಲಿ ಅಡಗಿಸಿಡುದು, ಮನೆಯ ಒಂದು ಸಣ್ಣ ಕೋಣೆಯಲ್ಲಿ ವಾಸವಾಗಿದ್ದಾರೆ ಅವರು. ಅದು ಕೂಡ ಯಾರೋ ಇದ್ದ ಜಾಗದಲ್ಲಿ ಇವರೇ ಒಂದು ಟೆಂಟ್ ಕಟ್ಕೊಂಡು ವಾಸವಾಗಿದ್ದಾರೆ. ಜಾಗ ಇಲ್ಲ, ಅದರಲ್ಲೇ ಒಂದು ಸಣ್ಣ ಕೊಡ ಇತ್ತು. ಆ ಕೊಡದ ಒಳಗೆ ಮೇಲ್ಗಡೆ ಉಪಯೋಗಿಸದೇ ಇರುವಂತ ಕೊಡದ ಒಳಗೆ ಅಡಗಿಸಿ ಇಟ್ಟ, ಬಟ್ಟೆಯಲ್ಲಿ ಕಟ್ಟಿ. ಅವತ್ತು ಸರಿ ವಾಪಸ್ಸು ಮತ್ತೆ ಭಿಕ್ಷೆ ಬೇಡ್ಲಿಕ್ಕೆ ಹೋದ. ಸಂಜೆ ಬರುವಾಗ ನೋಡಿದ್ರೆ ಕೊಡ ಇಲ್ಲ. ಒಂದ್ ಸಣ್ಣ ಬಟ್ಟೆಯಲ್ಲಿ ಹಾಕಿ ಅದನ್ನು ಇಟ್ಟಿದ್ದ. ಸೀದಾ ಏನಾಯ್ತು, ಎಲ್ಲ
ಇಲ್ಲಿ ಕೊಡ ಇತ್ತಲ್ಲ ಎಲ್ಲೋಯ್ತು ಕೇಳ್ದ. ಅಯ್ಯೋ ಅದು ನಾನು ಇವತ್ತು ನೀರ್ ತರ್ಲಿಕ್ಕೆ ಹೋದೆ, ನಮ್ಮ ಮಡಿಕೆ ತೂತಾಗ್ಬಿಟ್ಟಿತ್ತು. ಅದಕ್ಕೋಸ್ಕರ ಇದನ್ನೇ ತಗೊಳ್ಳೋಣ ಅಂತ ಹೇಳಿ ಇದನ್ನ ತಗೊಂಡೋಗಿ ಕೆರೆಯಲ್ಲಿ ನೀರ್ ತಗೊಂಬಂದೆ. ಅಯ್ಯೋ! ಕೆರೆಯಲ್ಲಿ ನೀರ್ ತಗೊಂಬಂದ್ಯಾ? ಸರಿ ಏನ್ ಮಾಡ್ಬೇಕು ಗೊತ್ತಾಗ್ಲಿಲ್ಲ ಅವನಿಗೆ. ಅದ್ರಲ್ಲಿ ಏನಾದ್ರೂ ನೋಡಿದ್ಯಾ, ತೆಗ್ದಿಟ್ಟ್ಯಾ ಅಂತ ಅವ್ನಿಗೆ ಕೇಳ್ಲಿಕ್ಕೂ ಆಗ್ಲಿಲ್ಲ. ಇಲ್ಲ ಅದ್ರಲ್ಲಿ ಏನು ಇರ್ಲಿಲ್ಲ ಅಂತಲೇ ಅಂದ್ಲವಳು. ಅಂದ್ರೆ ಅದು ಕೆರೆಯಲ್ಲಿ ಹೋಯ್ತು ಅಂತ ಅವನಿಗೆ ಗೊತ್ತಾಯ್ತು. ಸೀದಾ ಕೆರೆಯಲ್ಲಿ ನೀರನ್ನು ಮುಳುಗಿಸಿದಾಳೆ, ತೊಳೆದು ಗಲಬರಿಸಿದಾಳೆ, ಅಲ್ಲಿ ಹೋಯ್ತು. ಸರಿ, ಮತ್ತೆ ಕೆಲವು ದಿವಸ ಆಯ್ತು. ಮತ್ತೆ ಯಥಾ ಪ್ರಕಾರ ಸಿಕ್ಕಿದ ಅದೇ ಭಿಕ್ಷುಕ. ಈ ಸರ್ತಿ ಅವನಿಗೆ ತುಂಬಾ ಅಳುನೇ ಬಂದ್ಬಿಡ್ತು. ಅವನತ್ರ ಭಿಕ್ಷೆ ಬೇಡ್ಲಿಕ್ಕೆ ಹೋಗ್ಲಿಕ್ಕೆ ಮನಸ್ಸು ಬರ್ಲಿಲ್ಲ. ದೇವ್ರು ನನಗೆ ಏನ್ ಕೊಟ್ರು ಕೂಡ ನನ್ ಯೋಗ್ಯತೆ ಚಿಕ್ಕದಾದ್ರೆ ಅವ್ನ್ ಕೊಟ್ರೆ ಏನ್ ಮಾಡ್ತಾನೆ? ನಾ ಮಾಡಿದ ಕರ್ಮ ಬಲವಂತವಾದ್ರೆ ನೀನೇನ ಮಾಡುವೆಯೋ ದೇವಾ ಅಂತ ಅವನಿಗೆ ಮನಸ್ಸಿಗೆ ಅನ್ನಿಸ್ಬಿಡ್ತು. ದೇವ್ರು ಕೊಟ್ರೆ ಉಂಟಪ್ಪ, ನಾನಾಗಿ ನನ್ಗೆ ಅಂತ ಯೋಚನೆ ಮಾಡಿದ್ ಯಾವ್ದು ಸಿಗಲ್ಲ ಅಂತ ಈ ಸರ್ತಿ ಅವನು ಬೇಡ್ಲಿಕ್ಕೆ ಹೋಗ್ಲಿಲ್ಲ ಅವನತ್ರ. ದೂರದಲ್ಲೇ ನಿಂತಿದ್ದ. ಸಿಟ್ಟು ಬಂತು ಇವನಿಗೆ. ಅಂದ್ರೆ ಅವನತ್ರ ಬೇಡ್ಲಿಲ್ಲ, ದೂರದಲ್ಲಿ ಬೇಡಿದ್ದನ್ನು ನೋಡಿದ ನೀವು ಅರ್ಜುನ. ತಕ್ಷಣವೇ ಅವನನ್ನ ಕರೆದ. ನಿನ್ ಹಣೆ ಬರನೇ ಮುಗಿಯಲ್ಲ, ನಿನ್ಗೆ ಎಷ್ಟು ಕೊಡ್ಬೇಕಿತ್ತು ಅಷ್ಟೇ ಕೊಡ್ಬೇಕಿತ್ತು ಅಂತ ಏನಕ್ಕೂ ಉಪಯೋಗ ಇಲ್ಲದ ಒಂದು ಕೈ ಬೆರಳನ್ನ, ಹೆಬ್ಬೆರಳನ್ನ ಹೀಗೆ ತೋರಿಸುವ ₹1 ಕಾಯಿನ್ ಇತ್ತಲ್ಲ, ಅದೆರಡನ್ನ ಕೊಟ್ಟ. ತಗೊಳೋಗ್ ಅಂತ ಕೊಟ್ರೆ ಆ ಇವನು ಏನು ಯೋಚನೆ ಮಾಡ್ಲಿಲ್ಲ. ಮಾತು ಆಡ್ಲಿಲ್ಲ. ಸೀದಾ ಮುಂದಕ್ಕೆ ಹೋಗ್ಬೇಕಾದ್ರೆ ಒಂದು ಬುಟ್ಟಿಯಲ್ಲಿ ಒಂದ್ ಮಗು ಮೀನ್ ಮಾರ್ತಾ ಬರ್ತಾ ಇತ್ತು. ಮೀನ್ ಮಾರ್ತಾ ಬರುವಾಗ ಅದರಲ್ಲಿ ಇನ್ನು ನೀರು ಸ್ವಲ್ಪ ಹಾಗೆ ಇತ್ತು. ಅದ್ರಲ್ಲಿ ಒಂದು ಇನ್ನು ಚಡಪಡಿಸ್ತಾ ಇತ್ತು. ಚಡಪಡಿಸ್ತಾ ಇದ್ದಾಗ ಇವನು ಅಲ್ಲೇ ಕೆರೆಯ ಭಾಗದಲ್ಲಿ ಆ ₹2 ಅವನಿಗೆ ಕೊಟ್ಟ. ಮೀನ್ ಕೊಡ್ತೀಯಾ ಅಂತ ಕೇಳ್ದ. ಅವನಿಗೆ ವ್ಯಾಪಾರವೂ ಆಗಿರ್ಲಿಲ್ಲ. ಅವನಿಗೆ ಎಷ್ಟು ರೂಪಾಯಿ ಏನು ಅಂತ ತಲೆ ಕೆಡಿಸ್ಕೊಳ್ಳಿಲ್ಲ. ಆ ಮೀನನ್ನು ಕೊಟ್ಟ. ಇವನು ಬೇಗ ಅದನ್ನ ಹಾಗೆ ಆ ನೀರಲ್ಲಿ, ಸ್ವಲ್ಪ ನೀರಲ್ಲೇ ಒದ್ದಾಡ್ತಾ ಇದ್ದ ಮೀನನ್ನು ತಗೊಂಡೋಗಿ ಕೆರೆಗೆ ಎಸ್ದ. ಎಸ್ದ ತಕ್ಷಣವೇ ಆ ಮೀನು ನೀರಲ್ಲಿ ಬಿದ್ದು ಒದ್ದಾಡ್ತಾ ನೀರು ಕುಡಿದು ಅದು ನೀರನ್ನ ಹೀಗೆ ಎಸೀತು ಮೇಲಕ್ಕೆ. ಅಂದ್ರೆ ಅದಕ್ಕೆ ಒಳಗೆ ಗಂಟ್ಲಲ್ಲಿ ಏನೋ ಸಿಕ್ಕಾಕೊಂಡಾಗಿತ್ತು. ಸ್ವಲ್ಪ ದೊಡ್ಡ ಮೀನೆ. ಎಸ್ದ್ರೆ ಇವನ ಮುಖಕ್ಕೆ ಅದ್ರ ಜೊತೆಗೆ ಆ ಬಟ್ಟೆಯಲ್ಲಿ ಗಂಟು ಹಾಕಿದ್ದು ಒಂದ್ ಸಣ್ಣ ಪೀಸ್ ಇತ್ತಲ್ಲ, ಉಂಗುರ, ಅದು ಅವನಿಗೆ ಕೈಗೆ ಸಿಕ್ತು. ನಾನಂತೂ ಸುಖವಾಗಿರಲ್ಲ. ಈ ಪ್ರಾಣಿಯಾದ್ರೂ ಸುಖವಾಗಿರ್ಲಿ. ದೇವ್ರು ನನಗೆ ಎಷ್ಟು ಕಷ್ಟ ಆಗಿದೆ ಬದುಕಿನಲ್ಲಿ, ಆ ಪ್ರಾಣಿಗಂತ ಕಷ್ಟ ಆಗ್ಬಾರ್ದು. ದೇವ್ರು ಇದ್ರಿಂದ ಸಂತೋಷ ಪಡ್ಲಿ ಅಂತ ಯೋಚನೆ ಮಾಡಿ ಅವನು ಆ ಮೀನನ್ನು ಕೊಂಡ್ಕೊಂಡು ನೀರಿಗೆ ಬಿಟ್ರೆ, ಆ ಮೀನಿನ ಬಾಯಿಂದ ಅವನಿಗೊಂದು ಸಣ್ಣ ಬಟ್ಟೆಯ ಗಂಟು ಸಿಕ್ತು. ಏನೊಂದು ನೋಡಿದ್ರೆ ಅವನೇ ಬಿಸಾಕಿದ್ದ ಉಂಗುರ. ಸಂತೋಷ ಆಯ್ತು ಅವನಿಗೆ. ಅದನ್ನು ತಗೊಂಡ. ತಗೊಂಡು ಆ ಜೋರಾಗಿ ಕೂಗ್ಲಿಕ್ಕೆ ಶುರು ಮಾಡಿದ. ಕೂಗ್ಲಿಕ್ಕೆ ಶುರು ಮಾಡಿದಾಗ ದೇವ್ರು ಸಿಕ್ಕದ ಅಂತ ಅಂದ್ರೆ ಅವನಿಗೆ ಖುಷಿ ಆಯ್ತು. ಅಂದ್ರೆ ದೇವರೇ ಸಿಕ್ಕಿದ ಅನ್ನುವಷ್ಟು ಅವನಿಗೆ ಖುಷಿ ಆಯ್ತು. ನನ್ನ ವಸ್ತು ನನಗ್ ಸಿಕ್ತು ಅಂತ. ಅವನು ಏನ್ ಹೇಳ್ಬೇಕು? ಸಿಕ್ಕಿತು ಅಂತ ಹೇಳ್ಬೇಕಿತ್ತು. ಸಿಕ್ದ ಅಂತ ಬೊಬ್ಬೆ ಹೊಡ್ದ. ಆ ಪಕ್ಕದಲ್ಲಿದ್ದವನು ಯಾರೋ ಒಬ್ಬ ಇದ್ದಕ್ಕಿದ್ದಾಗ ಓಡ್ಲಿಕ್ಕೆ ಶುರು ಮಾಡ್ದ. ಇವನು ಅವನನ್ನ ನೋಡ್ದ. ಓಡಿದ ತಕ್ಷಣ ಅವನು ಹಿಂಬಾಲಿಸ್ಕೊಂಡು ಹೋದ. ಇವನ್ ಯಾಕೆ ಓಡ್ತಿದ್ದಾನೆ ಅಂತ. ಆಗ ಅವನು ಓಡಿ ಬಂದು ಹೇಳ್ತಾನೆ, ದಯವಿಟ್ಟು ಬಿಟ್ಬಿಡು ನನ್ನನ್ನ. ಊರಿನ ಜನ ಎಲ್ಲ ಹೊಡೆದಾಕ್ತಾರೆ. ನನಗೆ ಇದನ್ನು ಹಿಡ್ಕೊಂಡು ಹೋದ ದಿವಸದಿಂದ ಒಂದು ನೆಮ್ಮದಿ ಇಲ್ಲ. ನನಗೆ ರಾತ್ರಿ ಎಲ್ಲ ನಿಂದಲ್ಲ ಇದು, ನಿಂದಲ್ಲ, ನೀನ್ ಯಾಕೆ ಇಟ್ಕೊಂಡಿದ್ದಿ ಅಂತ ಯಾರೋ ಬೈದು ಕೇಳ್ದಂಗಿತ್ತು. ನೀನ್ ಎಲ್ಲಿ ಸಿಕ್ತಪ್ಪ ಅಂತ ಹುಡುಕ್ತಿದ್ದೆ. ಒಂದ್ಸಲ ಭಯ ಆಯ್ತು. ನೀನ್ ಹಿಡ್ಕೊಡೋದು ಬೇಡ, ನಾನೇ ನಿನ್ ಕೊಡ್ತೇನೆ ಅಂತ ಆ ಬಂಗಾರದ ಅಷ್ಟು ಪದಾರ್ಥವನ್ನ ತಂದು ಅವನಿಗೆ ಕೈ ಕೊಟ್ಟ. 2 ಸರ್ತಿ ನನಗೆ ಬೇಕು, ಹಾಗ್ ಮಾಡ್ಬೇಕು, ಹೀಗ್ ಮಾಡ್ಬೇಕು ಅಂತ ಯೋಚನೆ ಮಾಡಿದ್ದಾಗ ಅವನಿಗೆ ಅವನ ಕೈಯಿಂದ ಅದು ತಪ್ಪಿ ಹೋಗಿತ್ತು ಪದಾರ್ಥ. ಯಾವಾಗ ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡಿದ್ರು, ಆವಾಗ
ಅರ್ಜುನ ಹೀಗ್ ನೋಡ್ದ, ಏನಪ್ಪ ಇದು ನಿನ್ನ ಆಟ? ಅದಕ್ಕೆ ದೇವರು ಹೇಳ್ದ, ಅವನು 2 ಬಾರಿ ತನ್ನ ಬಗ್ಗೆ ಯೋಚನೆ ಮಾಡ್ತಿದ್ದ, ಅದಕ್ಕೆ ನಾನು ಅವನ ಬಗ್ಗೆ ಯೋಚನೆ ಮಾಡ್ಲಿಲ್ಲ, ಕಳ್ಕೊಂಡ. ಅವನು ಯಾವಾಗ ಸ್ವಲ್ಪವೇ ಕೊಟ್ಟದ್ದನ್ನ ತನ್ನ ಬಗ್ಗೆ ಯೋಚನೆ ಮಾಡದೆ ಇನ್ನೊಬ್ಬನ ಬಗ್ಗೆ ಯೋಚನೆ ಮಾಡಿ ದೇವರು ತನಗೆ ಕೊಟ್ಟದ್ರಲ್ಲಿ ಉಂಟು ಅಂತ ಭಾವಿಸಿದ ಅಲ್ವಾ, ಆಗ ನಾನು ಅವನ ಬಗ್ಗೆ ಯೋಚನೆ ಮಾಡ್ಬೇಕಾಗತ್ತೆ. ಅದಕ್ಕೋಸ್ಕರ ನಾನು ಅವನ ಬಗ್ಗೆ ಯೋಚನೆ ಮಾಡಿದೆ, ಅವನದೇ ಅವನಿಗೆ ವಾಪಸ್ ಸಿಕ್ತು. ಅದು ವಸುತ ಅವಂದೇ ಆಗಿತ್ತು ಹಿಂದೆ, ಆದ್ರೆ ಅದು ನಂದು 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 ಅಂತ ಅವ್ನು ಯಾವಾಗ ಹಾರಾಡಿದ್ನು, ಅವಂದಾಗಿದ್ರು ಅದು ಸಿಗ್ಲಿಲ್ಲ. ಒಂಥರ ಯಯಾತಿ ಕತೆ ತರನೇ, ಈ ಸಂಪತ್ತು ನಂದು, ಈ ಜ್ಞಾನ ನಂದು, ಈ ಪುಣ್ಯ ನಂದು, ನನ್ನಷ್ಟು ಪುಣ್ಯ ಗಳಿಸಿದವನು ಇನ್ನೊಬ್ಬ ಇಲ್ಲ ಅಂತ ಮೆರೆದಾಗ ಅದು ಕೈ ಕೊಡ್ತು. ಅದನ್ನು ಬಿಟ್ಟಾಗ ಅದು ಮತ್ತೆ ಮರಳಿ ವಾಪಸ್ಸು ಸಂಪತ್ತು ಸೇರಿತು. ಹಾಗಾಗಿ ಜ್ಞಾನಪೂರ್ವಕವಾಗಿ ಸಮ್ಯಕ್ ಗುಣಗಣ ಜ್ಞಾನಾದುಪಾಸ ಪರ್ಯುಪಾಸನ, ಗುಣದ ಬಗೆಗಿನ ಸರಿಯಾದ ತಿಳಿವು ಇದ್ದು ಭಗವಂತ ದೊಡ್ಡವನು ಅನ್ನೋ ಎಚ್ಚರ ಇದ್ದು ನಮ್ಗೇನ್ ಕೊಡ್ತಾನೋ ಅದು ಅವನೇ ಕೊಡ್ತಾನೆ, ಅವನು ಕೊಟ್ಟದ್ದೇ ನಮ್ಗೆ ದಕ್ಕತ್ತೆ, ನಾವಾಗಿ ಎಲ್ಲ ಪಡ್ಕೊಳ್ಳಿಕ್ ಹೊರಡ್ತೇವೆ ಅನ್ನುವ ಯೋಚನೆ ಮಾಡಿದಷ್ಟು ನಮ್ಮ ಕೈಯಿಂದ ಅದು ಜಾರಿ ಹೋಗುತ್ತೆ, ಅಥವಾ ಏನ್ ಮುಟ್ಟಿದ್ರು ಕೂಡ ಅದು ಚಿನ್ನ ಕೂಡ ಕಲ್ಲಾಗ್ಬಿಡುತ್ತೆ. ಆದ್ರೆ ಯಾವಾಗ ಭಗವಂತನ ಅನನ್ಯವಾದ ಎಚ್ಚರದ ಜೊತೆಗೆ ಅವನ್ ಹೇಗಿಡ್ಬೇಕು ಅಂತ ಅನ್ಕೊಂಡಿದ್ದಾನೋ ಹಾಗೆ ನಾನು ಬದುಕ್ಬೇಕಾಗತ್ತೆ, ಇಟ್ಟಾಂಗೆ ಇರುವೆನೋ ಹರಿಯೇ. ಅನನ್ಯಾಹ ಅನ್ಯದ ಚಿಂತಯಿತ್ವ, ಅನನ್ಯಾಹ ಅಂದ್ರೆ ಬೇರೆದ್ದನ್ನು ಚಿಂತಿಸದೆ, ಬೇರೆ ದೇವತೆಗಳನ್ನಾಗಲಿ ಬೇರೆ ಆಸರೆಗಳನ್ನಾಗಲಿ, ಕೆಲವರಿಗೆ ತಮ್ಮ ದುಡ್ಡಿನ ಮೇಲೆ ಬಹಳ ನಂಬಿಕೆ ಇರುತ್ತೆ, ನಂತರ ಇಷ್ಟು ದುಡ್ಡಿದೆ ನಾನು ಏನ್ ಬೇಕಾದ್ರೂ ಮಾಡಬಹುದು ಅಂತ. ಕೆಲವರಿಗೆ ತಮ್ಮ ಕೆಲಸದ ಬೇಗ ಭಾರಿ ఉంది, ನನ್ಗೆ ಈ ಕೆಲಸ ಇರೋ ತನಕ ಯಾರು ಅಲ್ಲಾಡಿಸ್ಲಿಕ್ಕಾಗಲ್ಲ, ಈ ಕೆಲಸ ಇದೆ ಆದ್ರಿಂದಾಗಿನೇ ನಾನು ಇವತ್ತು ಇಷ್ಟೆಲ್ಲ ಮಾಡ್ಲಿಕ್ಕೆ ಆಗ್ಲಿಲ್ಲ, ನನ್ನ ಈ ಕೆಲಸವನ್ನು ಯಾರು ತಪ್ಪಿಸ್ಲಿಕ್ಕಾಗಲ್ಲ, ನಾನು ಅಷ್ಟು ಪರ್ಫೆಕ್ಟ್ ಆಗಿ ತಿಳ್ಕೊಂಡು ಮಾಡ್ತಿದ್ದೇನೆ, ನನ್ನಷ್ಟು ವೈವಿಧ್ಯಮಯವಾಗಿ ಕೆಲಸ ಯಾರು ಮಾಡುವರಿಲ್ಲ, ನನ್ನಷ್ಟು ಹಲವು ಬಗೆಯ ಕಾರ್ಯಗಳನ್ನ ವ್ಯವಸ್ಥಿತವಾಗಿ ನಡೆಸ್ಕೊಡೋರು ಈ ಕಂಪನಿಗೆ ಯಾರು ಇಲ್ಲ, ಅಥವಾ ನನ್ನಷ್ಟು ಸ್ಕಿಲ್ ಇರೋರು ಯಾರಿಲ್ಲ, ನನ್ನಷ್ಟು ಬೇಕಿರುವಂತಹ ಕಾರ್ಯಗಳನ್ನ ತಕ್ಷಣದಲ್ಲಿ ಅನಾಯಾಸವಾಗಿ ಮಾಡಿಕೊಡೋರು ಯಾರಿಲ್ಲ ಅಂತ, ಹೀಗೆ ಹಲವು ರೀತಿಯ ಅನ್ಯ ವಿಷಯಗಳ ಮೇಲಿನ ನಂಬಿಕೆಯಿಂದ ದೇವರನ್ನ ದೂರ ಇಟ್ಟಿರ್ತಾನೆ. ದೇವರು ಅಂತಿರ್ತಾನೆ, ಆದ್ರೂ ಕೆಲಸ ಪ್ರಸಂಗ ಬಂದಾಗ ದೇವರಿಗಿಂತ ನಾನೇ ದೊಡ್ಡವನು ಅಂತ ಅವನ ತಲೆಯಲ್ಲಿ ಇರುತ್ತೆ. ಅದು ಕೆಲವೊಂದ್ ಸರ್ತಿ ಹಾಗೆ ಮಾತಾಡಿದ್ರೆ ಮಾತ್ರ ನನ್ನನ್ನ ಜ್ಞಾನಿ ಅಂತ ಭಾವಿಸ್ತಾರೆ ಅಥವಾ ಧರ್ಮಿಷ್ಠ ಅಂತ ಅನ್ಕೋತಾರೆ ಅನ್ನೋದಕ್ಕೋಸ್ಕರ ಮಾತ್ರ ಹೇಳ್ತಿರ್ತಾರೆ. ಎಲ್ಲ ದೇವರೇ ಮಾಡಿದ್ದು, ಎಲ್ಲ ಗುರುಗಳಿಂದಲೇ ಆಗಿದ್ದು ಅಂತ ಹೇಳ್ತಿರ್ತಾರೆ. ಆಮೇಲೆ ಗುರುಗಳು ನನ್ ಮೇಲ್ ಮಾತ್ರ ಪ್ರೀತಿ ಇಟ್ಟದ್ದು, ದೇವ್ರು ನನ್ ಮೇಲ್ ಮಾತ್ರ ವಿಶ್ವಾಸ ಇಟ್ಟದ್ದು, ಬೇರೆ ಯಾರಿಗೂ ಇಂಥ ಅವಕಾಶ ಕೊಡ್ಲಿಲ್ಲ ಮತ್ತು ಅಂತಿರ್ತಾರೆ. ಅದನ್ನ ವಿನಯದ ಜೊತೆಗೇನೇ ಒಂದು ಅಹಂಕಾರ ಸೇರ್ಕೊಂಡು ಮಾತಾಡ್ತಿರ್ತೀವಿ. ಅದು ಗೊತ್ತಾಗುದಿಲ್ಲ ನಮಗೆ, ಗುರುತಿಸುವುದು ಕಷ್ಟ. ಆ ವ್ಯವಸ್ಥೆಯನ್ನ ಗೊತ್ತೇ ಇಲ್ಲದ ಹಾಗೆ ನನಗಿಷ್ಟು ಹಿನ್ನೆಲೆ ಇದೆ, ಇಷ್ಟು ಎಕ್ಸ್ಪೀರಿಯನ್ಸ್ ಇದೆ, ಇಷ್ಟು ಅಧ್ಯಯನ ಇದೆ, ಇಷ್ಟು ಅನುಕೂಲ ಇದೆ, ಇಷ್ಟು ಕೆಲಸದ ಜವಾಬ್ದಾರಿ ಇದೆ, ಅದರಿಂದಾಗಿ ನಾನು ತುಂಬಾ ಕರೆಕ್ಟ್ ಆಗಿ ಹೇಳ್ತೇನೆ ಅಥವಾ ಮಾಡ್ತೇನೆ ಅಥವಾ ತೋರಿಸ್ತೇನೆ ಅಥವಾ ನಿಮಗೆ ಅದರ ಫಲವನ್ನ ಕೊಡಿಸ್ತೇನೆ ಅಂತ ಮಾತಾಡ್ತಿರ್ತಾರೆ. ಆದ್ರೆ ಯಾರು ಇದೆಲ್ಲವನ್ನೂ ಮರೆತು ದೂರ ಇಟ್ಟಿರ್ತಾನೋ ಅವನು ಅನನ್ಯ. ತನ್ನ ಎಕ್ಸ್ಪೀರಿಯನ್ಸು, ತನ್ನ ಅಧ್ಯಯನ, ತನ್ನ ಕಾರ್ಯ ಚಟುವಟಿಕೆ, ತನ್ನ ಕಾರ್ಯದ ಸ್ಕಿಲ್, ಕೌಶಲ, ಈ ಎಲ್ಲವನ್ನೂ ಹೊರತುಪಡಿಸಿ ಇದಿಷ್ಟೂ ನಡೀಲಿಕ್ಕೆ ಕಾರಣವಾದದ್ದು ಭಗವಂತನ ಅನುಗ್ರಹ ಅಂತ ಭಾವಿಸಿ ಬದುಕುವವ ಅನನ್ಯ. ಅನನ್ಯಾಹ
ಹಾಗಂತ ನೀವ್ ಅರ್ಥ ಹೇಳ್ತಾ ಇದ್ರಿ. ಈ ಅರ್ಥ ನಮಗೇನ್ ಅನ್ಸುತ್ತೆ ಅನನ್ಯ ಅಂದ್ರೆ? ಬೇರೆ ಅಲ್ಲದ್ದು, ಬೇರೆಯಾದದ್ದನ್ನು ಚಿಂತಿಸಿದ್ದು ಅಂತ ಎಲ್ಲಿದೆ ಅರ್ಥ? ಸರ್ವಂ ಪರಿತ್ಯಜ್ಯ ಮನೋಗತಂ ಯತ್ ವಿನಾ ದೇವಂ ಕೇವಲಂ ಶುದ್ಧಮಾದ್ಯಂ ಯೇ ಚಿಂತಯಂತೀಹ ತಮೇವ ಧೀರಾಃ ಅನನ್ಯಾಸ್ತೆ ದೇವಮೇವಾವಿಶಂತಿ. ಎಷ್ಟು ಚಂದ ಇದೆ ನೋಡಿ. ಜಗತ್ತಿನಲ್ಲಿರುವ ತನ್ನ ಪ್ರತಿಷ್ಠೆ, ಸಂಪತ್ತು, ಬಳಗ, ಕುಲದೇವತೆ, ದೊಡ್ಡ ಗುರು, ದೊಡ್ಡ ಮಠ, ದೊಡ್ಡ ಮತ ಅನ್ನುವ ಈ ಎಲ್ಲಾ ಮನೋಗತವಾದಂತಹ ದೊಡ್ಡಸ್ತಿಕೆಗಳನ್ನ ತ್ಯಕ್ತ್ವ ಪರಿತ್ಯಜ್ಯ ದೂರ ಇಟ್ಟು ಯದ್ವಿನಾ ದೇವಂ ಕೇವಲಂ ಶುದ್ಧ ಮಾಧ್ಯಂ, ದೇವರನ್ನು ಹೊರತುಪಡಿಸಿ ಉಳಿದ ಯಾವ ಸಂಗತಿಗಳನ್ನೂ ಕೂಡ ಅವನಿಲ್ದೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅವನಿದ್ದದ್ರಿಂದ ಈ ಎಲ್ಲ ಸಂಗತಿಗಳು ನನ್ನ ಜೊತೆಗಿದೆ. ಅವನೇ ಅತ್ಯಂತ ಶುದ್ಧವಾದ ತತ್ವ, ಅವನೇ ಎಲ್ಲದಕ್ಕಿಂತ ಮೊದಲಿದ್ದವನು. ನನ್ನ ಪ್ರತಿಷ್ಠೆ, ನನ್ನ ಅನುಭವ, ನನ್ನ ತಿಳುವಳಿಕೆ, ನನ್ನ ಅಧ್ಯಯನ ಇದ್ಯಾವುದಿದ್ರು ಕೂಡ ಅವನ ಮುಂದೆ ಸೊನ್ನೆ. ಕೇವಲಂ ಅವನೇ ಪರಿಪೂರ್ಣ, ಅವನೇ ಸ್ವತಂತ್ರ, ಅವನೇ ಎಲ್ಲದರ ಹಿನ್ನೆಲೆಯಲ್ಲಿ ಇರುವವನು. ಈ ರೀತಿ ಯಾರು ಚಿಂತಯಂತಿ ಇಹ ತಮೇವ ದೇವ ಧೀರಾಹ ಅನನ್ಯಾಹ, ಅಂತಹ ಬುದ್ಧಿಪೂರ್ವಕವಾಗಿ ಯೋಚನೆ ಮಾಡುವವನನ್ನೇ ಅನನ್ಯ ಶಬ್ದದಿಂದ ಹೇಳ್ತಾರೆ. ಅವರು ದೇವಂ ಏವ ಆವಿಶಂತಿ, ಅವರು ನಿಜವಾಗಿಯೂ ಭಗವಂತನನ್ನು ಸೇರ್ತಾರೆ. ಅನನ್ಯಾಹ ಚಿಂತಯಂತೋ ಮಾಂ, ಬೇರೆದನ್ನ ಚಿಂತಿಸದೆ ನನ್ನನ್ನೇ ಯಾರು ಮಾಂ ಚಿಂತಯಂತಹ ಯೇ ಜನಾಹ ಪರ್ಯುಪಾಸತೆ. ಪರ್ಯುಪಾಸತೆ ಅನ್ನೋದಕ್ಕೆ ಸರಿಯಾದ ಗುಣಗಳ ರಾಶಿಯನ್ನು ಅರಿವಿನಿಂದ ಕೂಡಿ ಉಪಾಸನೆ ಮಾಡಿದ್ರೆ ಅದನ್ನ ಪರ್ಯುಪಾಸನ ಅಂತ ಕರೀತಾರೆ. ಕೇವಲ ಉಪಾಸನೆ ಮಾಡುದು ಏನೊಂದು ಗೊತ್ತಿಲ್ಲ, ಅದರ ಹಿಂದೆ ಗೊತ್ತಿಲ್ಲ, ಮುಂದೆ ಗೊತ್ತಿಲ್ಲ, ಏನಾದ್ರೂ ಅದ್ರ ಮೇಲೆ ಪ್ರಶ್ನೆ ಬಂದ್ರೆ ಅಂತೂ ಏನು ಗೊತ್ತೇ ಆಗಲ್ಲ. ಆದ್ರೆ ನಾನು ಅದಕ್ಕೆ ಒಂದು ಮಾತು ಬಂದದ್ದು, ಧ್ಯಾನಂ ನಿಶ್ಚಿತ ತತ್ವಸ್ಯ ಅಂತ. ಧ್ಯಾನ ಯಾವಾಗ್ಲೂ ಕೂಡ ಒಂದು ವಸ್ತುವಿನ ಬಗ್ಗೆ ಸರಿಯಾದ ತಿಳುವಳಿಕೆ ಇದ್ರೆ ಮಾತ್ರ ಅದನ್ನ ಧ್ಯಾನ ಮಾಡ್ಲಿಕ್ಕಾಗತ್ತೆ. ಹಾಗಂತ ಹೇಳಿ ನನಗೊಂದು ವಿಷಯದ ಬಗ್ಗೆ ಚೆನ್ನಾಗಿ ಗೊತ್ತಿದೆ, ನಾನು ಅದನ್ನ ಧ್ಯಾನ ಮಾಡಿದ್ರೆ ಆಗತ್ತಾ? ಯಾವುದನ್ನ ಧ್ಯಾನ ಮಾಡಬೇಕು ಅದನ್ನೇ ಧ್ಯಾನ ಮಾಡಬೇಕು. ನಮಗೆ ಯಾವುದು ಹೆಚ್ಚು ಉಪಯುಕ್ತವಾದದ್ದೋ, ಯಾವುದು ಜಗತ್ತಿನ ಎಲ್ಲಾ ವಸ್ತುಗಳನ್ನ ಮೀರಿದ್ದೋ, ಯಾವುದು ನಮಗೇನ್ ಕೇಳಿದ್ರು ಯಾವ ಕಾಲಕ್ಕೂ ಕೊಡ್ಲಿಕ್ಕೆ ಸಮರ್ಥವಾದದ್ದೋ, ಕೊಟ್ಟ ಮೇಲೆ ಅಯ್ಯೋ ಇದು ನನ್ನ ಇಲ್ಲಿ ತನಕದ ವ್ಯವಸ್ಥೆಯಲ್ಲಿ ಕೊಡ್ತಾ ಇದ್ದೆ, ಈಗ ನೆಕ್ಸ್ಟ್ ಆಯೋಗ ಬಂದಾಗ ಅದನ್ನ ನಾನು ಕೊಡ್ಲಿಕ್ಕಾಗಲ್ಲ, ನೀವು ಮತ್ತೆ ಆಯೋಗವನ್ನೇ ಕೇಳಬೇಕು ಅಂತ ಹೇಳುವಂತ ಸ್ಥಿತಿ ಬರದೆ, ಎಷ್ಟು ಕಾಲಕ್ಕೂ ಅನಂತ ಅನುಕೂಲಗಳನ್ನು ಕೂಡ ಯಾರಿಂದಾಗಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೋ ಅವನನ್ನೇ ಅನನ್ಯ ಅನ್ನೋ ಶಬ್ದದಿಂದ ಹೇಳಬೇಕು. ಅವನನ್ನೇ ನಾವು ಆಶ್ರಯಿಸಿ ಧ್ಯಾನ ಮಾಡಬೇಕು. ಕಾಮಃ ಕಾಲೇನ ಮಹತಾ ಏಕಾಂತಿತ್ವಾತ್ ಸಮಾಹಿತೈಃ ಶಕ್ಯೋ ದ್ರಷ್ಟುಂ ಸ ಭಗವಾನ್ ಪ್ರಭಾಸನ್ ದೃಶ್ಯಮಂಡಲ ಇತಿ ಮೋಕ್ಷಧರ್ಮೇ. ಮಹತಾ ಕಾಲೇನ ಏಕಾಂತಿತ್ವಾತ್ ಸಮಾಹಿತೈಃ ಕಾಮಃ ಶಕ್ಯಃ ದ್ರಷ್ಟುಂ ಸ ಭಗವಾನ್ ಪ್ರಭಾಸನ್ ಸಂದೃಶ್ಯ ಮಂಡಲಃ. ಪ್ರಭಾಸ್ ಸಂದೃಶ್ಯ ಮಂಡಲಃ, ಪ್ರಭಾಸನ್ ದೃಶ್ಯ ಮಂಡಲಃ ಹೇಗೂ ಹೇಳ್ಬೋದು. ಆದ್ರೆ ಪ್ರಭಾ ಸಂದೃಶ್ಯ ಮಂಡಲಃ ಚಂದ. ದೀರ್ಘಕಾಲದ ಅನುಸಂಧಾನದಿಂದ ಅವನನ್ನು ಹೊರತುಪಡಿಸಿ ಇನ್ಯಾರೂ ಇಲ್ಲ ಅಂತನ್ನುವ ಏಕಾಂತ ಚಿಂತನೆಯಲ್ಲಿ ಯಾರು ತೊಡಗಿರ್ತಾನೋ ಅವನು ತನ್ನ ಬಯಕೆಗಳನ್ನ ಪೂರ್ಣವಾಗಿ ಈಡೇರಿಸಿಕೊಂಡು ಭಗವಂತನನ್ನ ಕಾಣುವುದು ಸಾಧ್ಯ ಆಗತ್ತೆ. ಭಗವಂತ ಎಂತವನು ಅಂದ್ರೆ ಕಾಮಿಸಬೇಕಾದವನು, ಅಂದ್ರೆ ಕಾಣಲೇಬೇಕೆಂಬ ಬಯಕೆಗೆ
ಯೋಗ್ಯನಾದವನು. ಆ ರೀತಿ ಯೋಚನೆ ಇದ್ರೆ ಮಾತ್ರ ಅದು ಪರ್ಯುಪಾಸನ ಆಗ್ಲಿಕ್ಕೆ ಸಾಧ್ಯ. ಅವನನ್ನೇ ನೋಡ್ಬೇಕು ಅಂತ ಹಠ ಮಾಡಿ ಎಷ್ಟು ಕಾಲ ಆದ್ರೂ ಕಾಯ್ತೇನೆ ಅಂತ ಅನ್ನುವ ದೀರ್ಘ ಕಾಲದ ಕಾಯುವಿಕೆ. ಎಷ್ಟು ಕಷ್ಟ ಆದ್ರೂ ತೊಂದ್ರೆ ಇಲ್ಲ, ಅವನಿಗೋಸ್ಕರ ಸಹಿಸ್ಕೊಳ್ತೇನೆ ಅಂತನ್ನುವ ಸಹನೆ. ಇನ್ನೇನೋ ಇದಕ್ಕಿಂತ ಉತ್ತಮವಾದದ್ದು ಸಿಗಬಹುದು ಅಂತನ್ನುವ ರೀತಿಯ ಪ್ರಲೋಭನೆಗಳು ತಾತ್ಕಾಲಿಕವಾಗಿ ಅವನನ್ನ ದಾರಿಗೆಡಿಸುವ ಪ್ರಯತ್ನ ಮಾಡಿದಾಗ್ಲೂ ಅವನದನ್ನ ಬಿಡದೆ ನನಗೆ ಸತ್ಯವೇ ಬೇಕು ಅಂತ ಯಾರು ಹೊರಡುತ್ತಾನೋ ಅವನಿಗೆ ಈ ಭಗವತ್ ಪ್ರಜ್ಞೆ ಅಥವಾ ಭಗವಂತನ ದರ್ಶನ ಸಹಜವಾಗಿ ಮೂಡುತ್ತೆ. ಅವನು ದೃಶ್ಯ ಮಂಡಲ, ಕಾಣುವ ಶಕ್ತಿಯಾಗಿ, ಕಾಣುವ ಸ್ವರೂಪದಲ್ಲಿ. ಯಾಕಂದ್ರೆ ಇದ್ದೇ ಇರ್ತಾನೆ ಅನ್ನೋದು ಸತ್ಯ. ಕಾಣುವ ರೀತಿ ಸಿಕ್ಕಿದ್ರೆ ಅದಕ್ಕೊಂದು ನಂಬಿಕೆ, ಅಂದ್ರೆ ನಂಬುಗೆ ಜಾಸ್ತಿ ಆಗುತ್ತೆ. ನಿತ್ಯಂ ಅಭಿತ ಸರ್ವತೋ ಯುಕ್ತಾನಾಂ, ಅಭಿತಃ ಸರ್ವತಃ, ಎದುರು ಬದುರು ಎಲ್ಲ ಕಡೆಯೂ ತನ್ನಿಗೆ ಕಾಣದ ಕಾಣುವ ಎರಡೂ ಜಾಗಗಳನ್ನು ಸೇರಿ ಸರ್ವತಃ ಯುಕ್ತಾನಾಂ. ಏನದು ನಿತ್ಯಯುಕ್ತ ಅಂದ್ರೆ? ನಿತ್ಯಾಭಿಯುಕ್ತ ಅಂತ ಶಬ್ದ ಬಂತು. ಯಾವಾಗ್ಲೂ ನೋಡ್ತಿರ್ತಾನೆ, ಅಕ್ಕಪಕ್ಕ ಎದುರು ಬದುರು ನೋಡ್ತಿರ್ತಾನೆ. ಕೇವಲ ಎದುರು ಬದುರು ಅಕ್ಕಪಕ್ಕ ಮಾತ್ರ ಅಲ್ಲ, ತನ್ನ ಕಣ್ಣಿಗೆ ಕಾಣದ ಸಮಸ್ತ ಸರ್ವತಃ ಎಲ್ಲಾ ದಿಕ್ಕಿನಿಂದಲೂ ಎಲ್ಲಾ ಮೂಲೆಯಿಂದಲೂ ಅವನನ್ನ ಕಾಣುವ ಪ್ರಯತ್ನ ಮಾಡುವಾಗ ಅವನಲ್ಲಿ ಇದ್ದಾನೆ ಅಂತನ್ನುವ ನಂಬಿಕೆ ಇದ್ರೆ ಅದು ನಿತ್ಯಾಭಿಯುಕ್ತತ್ವ. ಅಂಥವರ ಯೋಗಕ್ಷೇಮ ನಾನು ನೋಡ್ಕೊಳ್ತೇನೆ ಅಂತ ಹೇಳ್ತಾನೆ. ಹೇಗೆ ಆ ಭಿಕ್ಷುಕ ತನ್ನ ಬಗ್ಗೆ ಯೋಚನೆ ಮಾಡದೆ ಉಳಿದುದರನ್ನು ಯೋಚನೆ ಮಾಡಿದಾಗ ಭಗವಂತ ಅವನ ಯೋಗಕ್ಷೇಮ ನೋಡಿದ್ನೋ ಹಾಗೆ. ಆ ಯೋಗಕ್ಷೇಮಂ ವಹಾಮ್ಯಹಂ ತುಂಬಾ ಸುಂದರವಾದ ಮಾತು. ಇದು ನಾವು ಹಣೆಯಲ್ಲೇ ಬರೆದಿಟ್ಕೊಂಡು ಓಡಾಡ್ಬೇಕು. ನಮ್ಗೆ ಯಾವಾಗ್ಲೂ ನಮ್ಗದಿಲ್ಲ, ಇದಿಲ್ಲ, ಅದನ್ ಕೊಡೋರಿಲ್ಲ, ಇದನ್ ಯಾರೋ ಕೊಡ್ತಿದ್ರು, ಅದನ್ ಕೊಡ್ಲಿಕ್ ಬಿಡ್ಲಿಲ್ಲ, ಇದನ್ ತಿನ್ಲಿಕ್ ಬಿಡ್ಲಿಲ್ಲ, ಇದನ್ ನೋಡ್ಲಿಕ್ ಬಿಡ್ಲಿಲ್ಲ. ನಮ್ಗೆ ಒಟ್ಟು ಎಷ್ಟು ಕಿರಿಕಿರಿ ಅಂದ್ರೆ ನಾವು ಅನ್ಕೊಂಡದ್ ಯಾವ್ದು ಆಗಲ್ಲ, ನಮ್ಗೆ ಯಾಕೋ ಅದೃಷ್ಟ ಸರಿ ಇಲ್ಲ, ದೇವರಿಗೆ ನಮ್ಮನ್ ಕಂಡ್ರೆ ಆಗಲ್ಲ ಅಂತ ಹೀಗೇ ಯೋಚನೆ ಮಾಡಿಕೊಂಡು ಎಲ್ಲರನ್ನು ಕಹಿಯಾದ ದೃಷ್ಟಿಯಿಂದಲೇ ನೋಡ್ತಾ ಕೂತಿರ್ತೇವೆ. ಕೃಷ್ಣ ಹೇಳ್ದ, ನಿಮ್ ಬಗ್ಗೆ ನಾನ್ ನೋಡ್ಕೊಳ್ತಿರ್ಪ, ನೀವ್ ಯಾಕೆ ಟೆನ್ಷನ್ ಮಾಡ್ತೀರಿ? ನನಗಿಂತ ಸಿಗ್ಬೇಕಿತ್ತು, ಸಿಗ್ಲಿಲ್ಲ. ನಾನು ಇಷ್ಟು ಕಾಲದಲ್ಲಿ ಇಷ್ಟು ಅಧ್ಯಯನ ಮಾಡಿ ಏನೋ ದೊಡ್ಡದಾಗಿ ಬೆಳೆದು ಜಗತ್ತಿನ ಅಗಲಕ್ಕೆ ವ್ಯಾಪಿಸ್ಬೇಕಿತ್ತು, ಆಗ್ಲಿಲ್ಲ. ಆಗ್ಬೇಕಿದ್ದಿದ್ರೆ ನಾನೇ ಕೊಡ್ತೇನೆ. ಚಿಂತಿಸಿ ಯಾಕೆ ಕೊರಗ್ತೀರಿ? ಅಹಂ ಯೋಗಕ್ಷೇಮಂ ವಹಾಮಿ. ಇದಕ್ಕಿಂತ ಭರವಸೆ ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ ಇನ್ ಜಗತ್ತಿನಲ್ಲಿ. ಯಾರು ಕೊಟ್ಟಿಲ್ಲ, ಯಾರು ಕೊಡಲ್ಲ. ಯಾರೋ ಒಬ್ಬ ಸುಮ್ನೆ ಇದೇ ಮಾತನ್ನ ನನ್ನ ಮಾತು ಅಂತ ಹೇಳಿದ್ರು ಕೂಡ ಅದ್ ನಂಬ್ಲಿಕ್ಕೆ ಆಗಲ್ಲ. ಮತ್ತೆ ಅದ ನಂಬಿಕೆ ಉಳಿಸ್ಕೊಳ್ಲಿಕ್ಕೂ ಸಾಧ್ಯ ಇಲ್ಲ ಯಾರಿಗೂ. ಹಾಗೆ ನಡೆಸೋನಿದ್ರೆ ಅವನೊಬ್ಬನೇ. ಎಷ್ಟು ಚಂದದ ಮಾತು. ಸತತಂ ಕೀರ್ತಯಂತೋ ಮಾಂ, ಅಲ್ಲೂ ಇಂಥದ್ದೇ ಮಾತು ಬಂದಿತ್ತು. ಇಲ್ಲಿ ನಿರಂತರವಾಗಿ ಭಗವಂತನ ಕುರಿತಾದ ಎಚ್ಚರ ಹೊಂದಿದ ಮಂದಿಗೆ ಪರಮಾತ್ಮನ ಬಗೆಗಿನ ಭಕ್ತಿ, ಶ್ರದ್ಧೆ, ನಂಬಿಕೆ ಇರುವುದರಿಂದಾಗಿ ನಾನು ಅವರ ಕಷ್ಟ ನೋಡ್ತೇನೆ. ನಾನು ಅವರನ್ನ ಯೋಗಕ್ಷೇಮ ಅಂದ್ರೆ ಏನು ಅನ್ನೋದೊಂದು ಪ್ರಶ್ನೆ. ಯೋಗ ಅಂದ್ರೆ ಅಪ್ರಾಪ್ತಸ್ಯ ಪ್ರಾಪ್ತಿ ಯೋಗ. ಸಿಕ್ಕಿರ್ಲಿಲ್ಲ, ನೋಡಿರ್ಲಿಲ್ಲ, ಕೇಳಿರ್ಲಿಲ್ಲ, ತಿಂದಿರ್ಲಿಲ್ಲ, ಮುಟ್ಟಿರ್ಲಿಲ್ಲ,
ಯೋಚಿಸಿಯೇ ಇರ್ಲಿಲ್ಲ ಅಂತೆಲ್ಲ ಏನೆಲ್ಲ ಇಲ್ಲ 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 ಅಂತೀವಿ. ಅಂತಹದ್ದರ ಸಂಬಂಧವನ್ನ ನೋಡೇ ಇರ್ಲಿಲ್ಲ, ಈಗ್ಲೇ ನೋಡಿದ್ದು. ಕೇಳೇ ಇರ್ಲಿಲ್ಲ, ಈಗ್ಲೇ ಕೇಳಿದ್ದು. ತಿಂದೇ ಇರ್ಲಿಲ್ಲ, ಈಗ್ಲೇ ತಿಂದಿದ್ದು. ಮುಟ್ಟೇ ಇರ್ಲಿಲ್ಲ, ಈಗ್ಲೇ ಮುಟ್ಟಿದ್ದು. ಇಷ್ಟು ಚಂದ ಅನುಭವ. ಅಯ್ಯೋ, ಈ ದಿಕ್ಕಿನಲ್ಲಿ ಯೋಚಿಸಿ ಇರ್ಲಿಲ್ಲ, ಈಗ್ಲೇ ಹೊಳೆದದ್ದು. ಓಹ್! ಎಷ್ಟು ಅದ್ಭುತವಾಗಿದೆ ಈ ಆಲೋಚನೆ ಅಂತ ನಮಗೆ ಒಂದು ಹೊಸ ಸಂಗತಿ ಮುಟ್ಲಿಕ್ಕೋ, ಕೇಳ್ಲಿಕ್ಕೋ, ತಿನ್ಲಿಕ್ಕೋ, ನೋಡ್ಲಿಕ್ಕೋ, ಚಿಪ್ಲಿಕ್ಕೋ, ಯಾವುದಕ್ಕೋ ಒಂದು ಸ್ವೀಟು ಬಹಳ ಚಪ್ಪರಿಸಿ ತಿಂದು ಬಿಡ್ತೇವೆ. ಅಬ್ಬಾ! ಎಷ್ಟು ಅದ್ಭುತ ಇತ್ತಿದು ಅಂತ. ಅಂದ್ರೆ ಈ ಪದಾರ್ಥದ ಯೋಗ, ಸಂಬಂಧ, ಸಿಕ್ಕೇ ಇಲ್ಲದ್ದು ಸಿಕ್ಕುವುದು, ಅದು ಅವನ ಕೈಯಿಂದಲೇ. ಅದಕ್ಕೆ ಅಹಂ ಯೋಗಕ್ಷೇಮಂ ವಹಾಮಿ ಎಂದಿದ್ದು. ಸಿಕ್ಕಿತು. ನಮಗೆ ಸಿಕ್ಕಿತು ಅನ್ನೋ ಖುಷಿನೇ ಇಲ್ಲ. ಎಷ್ಟೋ ಮಕ್ಳಿಗೆ ಪಟಾಕಿ ನೋಡ್ಲಿಕ್ಕೂ ಸಿಗಲ್ಲ ಕೆಲವು ಊರುಗಳಲ್ಲಿ. ಬಿಡುವುದೇ ಇಲ್ಲ. ಆದರೆ ಇನ್ನು ಕೆಲವರಿಗೆ ಬಟ್ಲುಗಟ್ಲೆ, ತಟ್ಟೆಗಟ್ಲೆ, ಪಾತ್ರೆಗಟ್ಲೆ ತಂದು ಕೊಟ್ರು ಕೂಡ ಯಾವ ಪದಾರ್ಥನೂ ಸಾಕು ಅಂತ ಅನ್ಸುದಿಲ್ಲ. ಇನ್ನೊಂಚೂರು ಬೇಕಿತ್ತು, ಅದು ಒಂಚೂರು ಬೇಕಿತ್ತು. ಅನ್ನವೇ ನೋಡದ ಅಥವಾ ಆಹಾರವೇ ನೋಡದ ಮಂದಿ ಎಷ್ಟು ಕಷ್ಟಪಡ್ತಿರ್ತಾರೆ ಬದುಕಿನಲ್ಲಿ. ನಮಗೆ ಎಲ್ಲಾ ಬಗೆಯ ಆಹಾರ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಅಯ್ಯೋ, ಇಷ್ಟು ಮಾಡಿ ಆಮೇಲೆ ಎಲ್ಲ ಕ್ಲೀನ್ ಮಾಡ್ಬೇಕಲ್ಲ ಮತ್ತೆ ಅಂತ ಆ ಕಾರಣಕ್ಕೋಸ್ಕರ ಎಲ್ಲಾ ಪದಾರ್ಥ ಇದ್ರೂ ಕೂಡ ಅಡಿಗೆ ಮನೆಯಲ್ಲಿ ಏನೂ ಮಾಡಿಕೊಳ್ಳದೆ ಬರೀ ಕೊರಗಿನಲ್ಲೇ ನಮ್ಗೆ ಯಾರು ಮಾಡಿ ಹಾಕೋರಿಲ್ಲ ಅಂತ. ಮಾಡ್ಕೊಳ್ಳಿಕ್ ವ್ಯವಸ್ಥೆ ಇದೆಯಲ್ಲ, ಯಾಕೆ ಯಾವಾಗ್ಲೂ ಇನ್ನೊಬ್ಬರನ್ನೇ ಕಾಯ್ಬೇಕು? ನಮ್ಮ ಪದಾರ್ಥವನ್ನ ದೇವರಿಗೆ ಮಾಡ್ಬೇಕು ಅಂದಾಗ ನಮ್ಗೆ ಯಾವುದು ಅನುಕೂಲ ಇಲ್ಲ ಅಂತ ಅನ್ಸುತ್ತೆ. ನಮ್ಗೆ ತಿನ್ಬೇಕು ಅನ್ಸಿದಾಗ ಎಲ್ಲಾ ತರದ ಪದಾರ್ಥಗಳನ್ನು ಮಾಡಿಡ್ತೀವಿ ನಾವು. ಸರಿ, ಪದಾರ್ಥ ಏನೋ ಯೋಗ ಸಂಬಂಧ ಬಂತು ಅಂತ ಇಟ್ಕೊಳ್ಳಿ. ಕೆಲವೊಂದ್ ಸರ್ತಿ ಯೋಗ ಇರುತ್ತೆ. ಆದ್ರೆ ಕೆಲವೊಂದ್ ನೋಡ್ತೇವೆ, ಮಕ್ಕಳಿಗೆ ನಾವೇನೋ ಒಂದು ವಸ್ತು ಬೇಕು ಅಂತ ಕೇಳಿದಾಗ ತಂದು ಕೊಡ್ತೀವಿ. ತಂದು ಕೊಟ್ಟು ಅದು ಆಡುವಷ್ಟರಲ್ಲೇ ಯಾರೋ ಒಂದು ಅದರ ಮೇಲೆ ಕಾಲ್ ತುಳಿದೋ ಅಥವಾ ಅದನ್ನ ಒದ್ದೋ ಅಥವಾ ಇನ್ನೇ ಇದೇ ಮಗು ಹೊಡೆದೋ ತುಂಡಾಗಿ ಎರಡು ಪಾಲಾಗುತ್ತೆ. ಮಗು ಮತ್ತೆ ಮೊದಲು ಬರೀ ಅದ್ ಬೇಕು ಅಂತ ಮಾತ್ರ ಕೇಳ್ತಿತ್ತು. ಈಗ ಸಿಕ್ಕಿದ್ಮೇಲೆ ಅದನ್ನು ಕಳ್ಕೊಂಡಾಗ ದುಃಖ, ಕಿಟಾರ್ ಅಂತ ಕಿರುಚಿ ಮನೆಯೆಲ್ಲ ಇನ್ನುಳಿದ ಪದಾರ್ಥ ಎಲ್ಲ ಒಡೆದಾಕ್ತು. ನಂಗದು ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೆ. ಕ್ಷೇಮ ಅಂದ್ರೆ ಪ್ರಾಪ್ತಸ್ಯ ಪರಿರಕ್ಷಣಂ. ಉಳಿದ ಅಂದ್ರೆ ನಮಗೆ ದಕ್ಕಿದ ಸಂಗತಿಯನ್ನು ಉಳಿಸುವುದು ತುಂಬಾ ಕಷ್ಟ. ಸುಮ್ನೆ ಹೀಗೆ ಯೋಚನೆ ಮಾಡಿ, ಬದುಕಿನಲ್ಲಿ ಏನೆಲ್ಲ ಸಿಕ್ಕಿತು, ಯಾವುದೆಲ್ಲ ಸಂಬಂಧಗಳು ಒದಗಿತು, ಅದನ್ನೆಲ್ಲ ನಾವು ಉಳಿಸ್ಕೊಳ್ಳಿಕ್ಕಾಯ್ತಾ? ಅಥವಾ ಆ ದೃಷ್ಟಿಯಲ್ಲಿ ನಾವು ಎಂದಾದ್ರೂ ಪ್ರಯತ್ನ ಮಾಡಿದ್ವಾ? ಕಳ್ಕೊಳ್ಳೋದು 2 ನಿಮಿಷದ ಕೆಲಸ. 2 ಮಾತಂದ್ರೆ ಹೊರಟೋಗುತ್ತೆ. ಅಥವಾ ಎತ್ತಿ ಕೈಯಿಂದ ದೂರಕ್ಕೆ ಎಸ್ದ್ರೆ ಅದು ಮತ್ತೆ ನಮ್ಮ ಕೈಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅದನ್ನು ಕೊಟ್ಟವನು ಯಾಕೆ ಕೊಟ್ಟಿದ್ದಾನೆ ಅಂತ ಯೋಚನೆ ಮಾಡದೆ ಅದರಿಂದ ಲಾಭ ಬಿಡಿ, ಇದ್ದಷ್ಟು ದಿವಸ ಅದರಿಂದ ನಮ್ಗೆ ಗೊತ್ತಿಲ್ಲದೆ ಎಷ್ಟು ಅನುಕೂಲಗಳಾಗಿತ್ತು ಅನ್ನೋದನ್ನ ಮರೆತು ನಾವು ಅದನ್ನು ತಿರಸ್ಕರಿಸಲಿಕ್ಕೆ ಶುರು ಮಾಡ್ತೇವೆ ಅಥವಾ ಅದರ ಬಗ್ಗೆ ಕೆಟ್ಟ ಮಾತುಗಳನ್ನಾಡಿ ಅದರಿಂದ ದೂರ ಆಗುವ ಪ್ರಯತ್ನ ಮಾಡ್ತಿರ್ತೇವೆ. ಆದ್ರೆ ಅದು ಉಳಿಬೇಕು ಅಂತಂದ್ರೂ ಅವನದ್ದೇ ಪ್ರೀತಿ ಬೇಕು. ಇದು ದೇವರೇ ಆಡಿದ ಮಾತು. ಕೊಡುವುದು ನಾನೇ, ಅದನ್ನು ಕೊನೆಗೆ ಉಳಿಸಿ ನಿಮ್ಗೆ ದಕ್ಕುವಂತೆ ಮಾಡುವುದು ನಾನೇ. ಅದು ಬೇಡ ಅಂದ್ರೆ ನಾನೇ ಕಿತ್ಕೊಳ್ತೇನೆ. ನಿಗ್ರಹ್ಣಾನ್ ಉತ್ಸೃಜಾನ್. ನಾನೇ ನಿಗ್ರಹಿಸ್ತೇನೆ, ನಿಮ್ ಕೈಯಿಂದ ದೂರ ಮಾಡಿಸ್ತೇನೆ. ಅದು ಯಾವುದೇ ಕಾರ್ಯಗಳಿಗಾದ್ರೂ ಆಗ್ಬೋದು. ಆದ್ರಿಂದಾಗಿ ಭಗವಂತನ ಎಚ್ಚರವನ್ನು ಸಂಪಾದಿಸಬೇಕಾದದ್ದು ನಮಗೆ ಬಹಳ ಮುಖ್ಯ. ಅದರ ಉದ್ದೇಶ ಸಂಸಾರದ ದೀರ್ಘಕಾಲಿಕವಾದ ದುಃಖದ ಪ್ರವಾಹವನ್ನು ಕಳೆಯುವುದಕ್ಕೆ. ಜ್ಞಾನಿಗಳಾದವರು ಎಷ್ಟು ಅನಾಯಾಸವಾಗಿ ಈ ಎಲ್ಲ ಘಟನೆಗಳು ನಡೀತಾ ಇದ್ರು ಅವ್ರ ಮುಖದಲ್ಲಿ ನಗೆ ಮಾಸಲ್ಲ, ಆನಂದವಾಗಿರ್ತಾರೆ. ಎಲ್ಲ ಅನುಕೂಲತೆಗಳಿದ್ರೂ ಕೂಡ ನಮ್ಮ ಮುಖದಲ್ಲಿ ನಗೆ ಮೂಡುವುದೇ ಇಲ್ಲ.
ಏನೋ ಇಲ್ಲ ಅನ್ನೋ ಕೊರತೆಯಲ್ಲೇ ಮುಖ ಸಪ್ಪೆ ಇರುತ್ತೆ. ಹೀಗ್ ಬದುಕಿ, ಬದುಕನ್ನ ಇನ್ನಷ್ಟು ದುರ್ಭರ ಮಾಡಿಕೊಳ್ಳುವಂತಹ ನಮಗೆ ಭಗವಂತನ ಭರವಸೆಯ ಮಾತು, ನಾನೇ ಕೊಡ್ತೇನೆ, ನಾನೇ ನೋಡ್ಕೋತೇನೆ. ನೀವ್ ಯಾಕೆ ಚಿಂತೆ ಮಾಡ್ತೀರಿ? ನಿಮ್ ಕೆಲಸ ಏನು ಅಂತ ನೋಡಿ. ನಾನೇನೋ ಹೇಳಿದ್ದೇನೆ ಕೆಲವನ್ನ. ಅದನ್ನ ಮಾಡಿ ಅಂತ. ಅದನ್ನ ಮಾಡ್ತಾ ಇರಿ. ಇನ್ನು ನಾನೇ ಹೇಳಿದ್ದೇನೆ. ನಿಮ್ಗೇನ್ ಬೇಕೋ ಅದನ್ನ ನಾನ್ ಕೊಡ್ತೇನೆ. ಯೋಗಕ್ಷೇಮಂ ವಹಾಮ್ಯಹಂ. ಇಷ್ಟು ಭರವಸೆಯನ್ನ ಜಗತ್ತಿನಲ್ಲಿ ನಾವು ಹೇಗ್ ಮಾಡಿದ್ರು ಯೋಚಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕಿಂತ ಚೆನ್ನಾಗಿ ಯೋಚಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅನ್ನುವ ಮಾತಿನ ಜೊತೆಗೆ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡೋಣ. ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣ ಅರ್ಪಿತಂ ಅಸ್ತು.